HCN ನ್ಯೂಸ್ಗೆ ಸ್ವಾಗತ. ನಾನು ಪ್ರಿಯಾ. ಈಗ ಹೆಡ್ಲೈನ್ಸ್. ಹಾಸನ ಜಿಲ್ಲಾದ್ಯಂತ ನಾಡಪ್ರಭು ಶ್ರೀ ಕೆಂಪೇಗೌಡರ ಜಯಂತಿ ಆಚರಣೆ ಆಕರ್ಷಿಸಿದ ಸಾಂಸ್ಕೃತಿಕ ಕಲಾ ತಂಡಗಳು. 1 ವರ್ಷದೊಳಗೆ ನಗರದಲ್ಲಿ ಕಂಚಿನ ಪುತ್ಥಳಿ ಅನಾವರಣ, ಭರವಸೆ ನೀಡಿದ ಜನಪ್ರತಿನಿಧಿಗಳು. ಸರಿಯಾದ ರಸ್ತೆ ಇಲ್ಲದೆ ಪರದಾಡುತ್ತಿರುವ ಚಿನ್ನಹಳ್ಳಿ ಗ್ರಾಮಸ್ಥರು, ಕಣ್ಮುಚ್ಚಿ ಕುಳಿತ ಸ್ಥಳೀಯ ಶಾಸಕರು, ರಸ್ತೆ ಮಧ್ಯೆ ಬಾಳೆಗಿಡ ಹಾಗೂ ಸಸಿ ನೆಟ್ಟು ಧಿಕ್ಕಾರ ಕೂಗಿದ ಸ್ಥಳೀಯರು, ಚುನಾವಣೆ ಬಹಿಷ್ಕಾರದ ಎಚ್ಚರಿಕೆ ನೀಡಿದ ಗ್ರಾಮಸ್ಥರು. ಉದಯವಾರದ ಸರ್ಕಾರಿ ಆಯುರ್ವೇದ ಚಿಕಿತ್ಸಾಲಯಕ್ಕೆ ವೈದ್ಯರ ಕೊರತೆ, ಖಾಯಂ ವೈದ್ಯರು ಹಾಗೂ ಆಂಬ್ಯುಲೆನ್ಸ್ ವ್ಯವಸ್ಥೆ ಮಾಡಲು ಮನವಿ, ಸಮಸ್ಯೆ ಬಗೆಹರಿಸದಿದ್ದರೆ ಅಧ್ಯಕ್ಷ ಗಗನ್ ಹಾಡ್ಲಹಳ್ಳಿ ನೇತೃತ್ವದಲ್ಲಿ ಪ್ರತಿಭಟನೆಯ ಎಚ್ಚರಿಕೆ. ಪ್ರತಿಯೊಂದು ಜಯಂತಿಗಳ ಆಚರಣೆ ಮಾಡುವುದರ ಉದ್ದೇಶ ಆ ವ್ಯಕ್ತಿಗಳು ಮಾಡಿದಂತಹ ಕೆಲಸ ಸಾಧನೆಗಳ ಸ್ಮರಿಸುವುದಾಗಿದೆ. ಕೆಂಪೇಗೌಡರು ಪ್ರತಿಯೊಂದು ಜನಾಂಗಕ್ಕೂ ಆರ್ಥಿಕವಾಗಿ, ವ್ಯವಹಾರಿಕವಾಗಿ, ಕೃಷಿಗೆ ಸಂಬಂಧಪಟ್ಟಂತೆ ಅನೇಕ ರೀತಿ ಕೆಲಸಗಳನ್ನು ಮಾಡಿದ್ದಾರೆ ಎಂದು ಶಾಸಕ ಎಚ್ ಪಿ ಸೂರ್ಯಪ್ರಕಾಶ್ ತಿಳಿಸಿದರು. ಅವರು ನಗರದ ಹಾಸನಾಂಬ ಕಲಾಕ್ಷೇತ್ರದಲ್ಲಿ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ವತಿಯಿಂದ ಹಾಸನಾಂಬ ಕಲಾಕ್ಷೇತ್ರದಲ್ಲಿ ಇಂದು ಆಯೋಜಿಸಿದ್ದ ನಾಡಪ್ರಭು ಶ್ರೀ ಕೆಂಪೇಗೌಡರ ಜಯಂತಿ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಮಾತನಾಡಿ, ಬೆಂಗಳೂರಿನ ವಿಶಾಲ ಮಟ್ಟದಲ್ಲಿ ಅಭಿವೃದ್ಧಿಪಡಿಸಿದ ಕೆಂಪೇಗೌಡರು ನಿರ್ಮಿಸಿರುವ ದೇವಾಲಯಗಳು, ಕೆರೆಕಟ್ಟೆಗಳನ್ನು ಉಳಿಸಿಕೊಂಡು ಹೋಗುವಂತಹ ಜವಾಬ್ದಾರಿ ನಮ್ಮದಾಗಿದೆ. ನಾವು ಕೂಡ ಅವರ ಮಾರ್ಗದರ್ಶನದಲ್ಲಿ ನಡೆಯೋಣ ಎಂದು ತಿಳಿಸಿ, ಮುಂದಿನ ಬಾರಿ ಕಂಚಿನ ಪುತ್ಥಳಿಯನ್ನ ಅನಾವರಣಗೊಳಿಸುತ್ತೇವೆ ಎಂದರು. ಶ್ರೀ ಆದಿಚುಂಚನಗಿರಿ ಮಹಾಸಂಸ್ಥಾನ ಮಠದ ಕಾರ್ಯದರ್ಶಿಗಳಾದ ಶ್ರಂಭುನಾಥ ಸ್ವಾಮೀಜಿ ಮಾತನಾಡಿ, ಅರಮನೆ, ಗುರುಮನೆ ಎಲ್ಲಿ ಹೇಗೆ ಸೇವೆ ಮಾಡಬೇಕೆಂಬುದನ್ನು ಕಲಿಸಿಕೊಟ್ಟವರು. ತಂದೆ ತಾಯಿ ಸಂಸ್ಕಾರವನ್ನ ಹೇಳಿಕೊಟ್ರೆ ಮಕ್ಕಳು ಯಾವ ರೀತಿಯಲ್ಲಿ ಸಾಧನೆ ಮಾಡಬಹುದು ಎಂಬುದನ್ನು ಕೆಂಪೇಗೌಡರು ಉದಾಹರಣೆಯಾಗಿ ಹೇಳಿದ್ದಾರೆ ಎಂದರು. ಜಿಲ್ಲಾಧಿಕಾರಿ ಕೆಎಸ್ ಲತಾಕುಮಾರಿ ಪ್ರಾಸ್ತಾವಿಕ ನುಡಿಗಳನ್ನಾಡಿ, ಸುಮಾರು 500 ವರ್ಷಗಳು ಕಳೆದಿದ್ರೂ ಈಗಲೂ ಕೆಂಪೇಗೌಡರನ್ನ ನಾಡಪ್ರಭು ಎಂದು ಕರೆಯುತ್ತೇವೆ ಎಂದರೆ ಅದು ಅವರ ದೂರದೃಷ್ಟಿ, ನುರಿತ ಆಡಳಿತ, ಪ್ರಜೆಗಳ ಬಗ್ಗೆ ಇದ್ದ ಕಾಳಜಿಯಾಗಿದೆ ಎಂದರು. ಮಹಾನಗರ ಪಾಲಿಕೆಯ ಮಹಾಪೌರ ಎಂ ಚಂದ್ರೇಗೌಡ ಮಾತನಾಡಿ, ವಿಶ್ವವಿಖ್ಯಾತ ಬೆಂಗಳೂರು ನಗರವನ್ನ ನಿರ್ಮಾಣ ಮಾಡಿದವರು ನಾಡಪ್ರಭು ಕೆಂಪೇಗೌಡರಾಗಿದ್ದಾರೆ. ವ್ಯಾಪಾರ, ವ್ಯವಹಾರ, ಕಟ್ಟಡಗಳ ನಿರ್ಮಾಣದ ಬಗೆಗೆ ಅಪಾರವಾದ ಜ್ಞಾನವನ್ನ ಹೊಂದಿದವರಾಗಿದ್ದರು. ಸರ್ವ ಜನಾಂಗಕ್ಕೆ ಶಾಂತಿಯ ತೋಟವಾಗಿ ಬೆಂಗಳೂರು ನಗರವನ್ನ ನಿರ್ಮಿಸಿದ ಕೀರ್ತಿ ಇವರಿಗೆ ಸಲ್ಲುತ್ತದೆ. ಕೆರೆಕಟ್ಟೆಯ ನೀರು ಒಂದೆಡೆ ಸೇರಲು ಅಚ್ಚುಕಟ್ಟಾಗಿ ವ್ಯವಸ್ಥೆ ಮಾಡಿದವರಾಗಿದ್ದಾರೆ. ಇವರು ನಡೆಸಿದ ಆಡಳಿತವನ್ನು ಅನುಸರಿಸಿ ಎಲ್ಲ ರಾಜಕಾರಣಿಗಳು, ಅಧಿಕಾರಿಗಳು ಕೆಲಸ ಮಾಡಬೇಕು ಎಂದರು. ಇದೇ ಸಂದರ್ಭದಲ್ಲಿ ಎಸ್ಎಸ್ಎಲ್ಸಿ ಹಾಗೂ ದ್ವಿತೀಯ ಪಿಯುಸಿಯಲ್ಲಿ ಅತಿ ಹೆಚ್ಚು ಅಂಕ ಗಳಿಸಿದ, ಜಿಲ್ಲೆಗೆ ಕೀರ್ತಿ ತಂದಿರುವಂತಹ ವಿದ್ಯಾರ್ಥಿಗಳನ್ನು ಸನ್ಮಾನಿಸಲಾಯಿತು. ಕಾರ್ಯಕ್ರಮದಲ್ಲಿ ಸಂಸದ ಶ್ರೇಯಸ್ ಎಂ ಪಟೇಲ್, ಮಂಡ್ಯದ ನಿವೃತ್ತ ಕನ್ನಡ ಪ್ರಾಧ್ಯಾಪಕ ಡಾ ಮಾ ರಾಮಕೃಷ್ಣ, ಹೆಚ್ಚುವರಿ ಪೊಲೀಸ್ ವರಿಷ್ಠಾಧಿಕಾರಿ ವೆಂಕಟೇಶ್ ನಾಯ್ಡು, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಹಾಯಕ ನಿರ್ದೇಶಕ ಡಾ ತಾರಾನಾಥ್, ಕನ್ನಡ ಸಾಹಿತ್ಯ ಪರಿಷತ್ ಜಿಲ್ಲಾಧ್ಯಕ್ಷ ಡಾ ಮಲ್ಲೇಶ್ ಗೌಡ ಉಪಸ್ಥಿತರಿದ್ದರು. HCN ನ್ಯೂಸ್, ಹಾಸನ್. ಒಕ್ಕಲಿಗರ ಸಂಘ, ತಾಲೂಕು ಒಕ್ಕಲಿಗರ ಸಂಘ, ಕನ್ನಡ ಸಾಹಿತ್ಯ ಪರಿಷತ್ ಇರ್ಬೋದು, ಅದೇ ರೀತಿ ನಮ್ಮ ಮಾಧ್ಯಮ ಮಿತ್ರರು, ಪ್ರತಿಯೊಂದು ನಮ್ಮ ಒಕ್ಕಲಿಗರ ಮಹಿಳಾ ಸಂಘ ಇರ್ಬೋದು, ನಮ್ಮ ನೌಕರ ಸಂಘ, ಪ್ರತಿಯೊಂದು ಎಲ್ಲ ಸಾರ್ವಜನಿಕರು ಜಾತ್ಯತೀತವಾಗಿ ತಾವೆಲ್ಲ ಒಂದು ಕಾರ್ಯಕ್ರಮನ ಯಶಸ್ವಿ ಮಾಡಿಕೊಟ್ಟಿದ್ದು ತಮಗೆಲ್ಲರೂ ಕೂಡ ಈ ಸಂದರ್ಭದಲ್ಲಿ ನಾನು ತಮಗೆ ಧನ್ಯವಾದಗಳನ್ನ ಹೇಳ್ತಾ, ಈಗಾಗಲೇ ನಮ್ಮ ಡಾಕ್ಟರ್ ರಾಮಕೃಷ್ಣ ಅವರು ಉಪನ್ಯಾಸನ ಬಹಳ ಸುದೀರ್ಘವಾಗಿ ಕೆಂಪೇಗೌಡರ ಒಂದು ವಿಚಾರವಾಗಿ ಪ್ರತಿಯೊಂದು ವಿಚಾರವೂ ಎಳೆಯಾಗಿ ಹೇಳಿದ್ದಾರೆ. ಹಾಗಾಗಿ ಈ ಒಂದು ಜಯಂತ್ಯೋತ್ಸವ, ಪ್ರತಿಯೊಂದು ಜಯಂತ್ಯೋತ್ಸವ ಯಾವುದಕ್ಕೆ ಮಾಡ್ತೀವಿ ಅಂತ, ಒಂದು ಜಯಂತ್ಯೋತ್ಸವ ಮಾಡೋದು ಯಾರು ಕಾರಣಕರ್ತರಾಗಿರ್ತಾರೆ ಒಂದು ಜಯಂತ್ಯೋತ್ಸವಕ್ಕೆ. ಅಂತ ಸಂದರ್ಭದಲ್ಲಿ ಆ ಕೃಷ್ಣದೇವರಾಯ ಆಸ್ಥಾನದಲ್ಲಿ ನೋಡಿದಂತಹ ಸಾಂಸ್ಕೃತಿಕ ವೇದಿಕೆಗಳನ್ನ ಅವ್ರ ಮನಸ್ಸಿನಲ್ಲಿ ಅಚ್ಚು ಅಳಿಯದಂಗೆ ಅಚ್ಚಿಡಿಸ್ಕೊಂಡು ಅವರು ಬೆಂಗಳೂರಿಗೆ ಬಂದು ಸಾಮಂತ ರಾಜರಾಗಿದ್ರು ಕೂಡ, ತುಂಬ ತೊಂದರೆಗಳು ಬಂದರೂ ಕೂಡ ಅವರು ರಾಜರಾಗಿ ಮೆರಲಿಕ್ಕೆ ಹೋಗಲಿಲ್ಲ. ಕೆಂಪೇಗೌಡ ಕೈಲಿ ಕತ್ತಿ ಕೊಟ್ಟಿರ್ಬೋದು, ಕುದುರೆ ಮೇಲೆ ಹೇಳಿರ್ಬೋದು, ಯುದ್ಧಗಳೇನು ಮಾಡಿದ್ರು ಗೊತ್ತಿಲ್ಲ ನಮಗೆ. ಆದರೆ ಯುದ್ಧಗಳು ಕೂಡ ಮಾಡಬೇಕಾದ್ರೆ ಒಬ್ಬರಿಗೆ ತೊಂದರೆ ಆಗ್ದಂಗೆ ನಮ್ಮ ಬದುಕೆ ದೊಡ್ಡ ಯುದ್ಧ ಅಂತೇಳಿ. ಯಾಕೊತ್ತಾ, ಇವತ್ತು ದಾರ್ಶನಿಕ ವ್ಯಕ್ತಿಗಳ ಬಗ್ಗೆ ಹೇಳ್ಬೇಕಾದ್ರೆ ನಾವು ಯಾರು ನೋಡುವಂತಹ ಒಂದು ಮಹಾನಗರವನ್ನು ನಿರ್ಮಿಸಿದ ಕೆಂಪೇಗೌಡರ ಜಯಂತಿಯನ್ನು ಆಚರಿಸುತ್ತಿದ್ದೀವಿ. ಅದರ ಶುಭಾಶಯಗಳನ್ನು ತಮ್ಮೆಲ್ಲರಿಗೂ ನಾನು ತಿಳಿಸಲಿಕ್ಕೆ ಇಚ್ಛೆ ಪಡುತ್ತೇನೆ. ಇಂತಹ ಸೌಭಾಗ್ಯ ನಮಗೆ ದೊರಕಿದೆ. ಏಕೆಂದರೆ ಇಡೀ ಬೆಂಗಳೂರು ಅಂದರೆ ವಿಶ್ವವಿಖ್ಯಾತವಾದ ಬೆಂಗಳೂರು, ಸಾಮಾನ್ಯ ಬೆಂಗಳೂರಲ್ಲ. ಅಂತಹ ನಿರ್ಮಾತೃ ನಮ್ಮ ನಾಡಪ್ರಭು ಕೆಂಪೇಗೌಡರು. ನಾವು ಆಲೂರು ತಾಲೂಕಿನ ಅಬ್ಬನ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಸೇರಿದ ಚಿನ್ನಹಳ್ಳಿ ಗ್ರಾಮದಲ್ಲಿ ಸುಮಾರು 400 ಮನೆಗಳಿದ್ರೂ ಕೂಡ ಸಮರ್ಪಕ ರಸ್ತೆ ಇಲ್ಲದ ಕಾರಣ ಅಭಿವೃದ್ಧಿಯಲ್ಲಿ ಮರೀಚಿಕೆಯಾಗಿ ಉಳಿದಿದ್ದು, ಸ್ಥಳೀಯ ಶಾಸಕರ ಮೇಲೆ ಗ್ರಾಮಸ್ಥರು ತಮ್ಮ ಆಕ್ರೋಶ ವ್ಯಕ್ತಪಡಿಸಿ ಗುಂಡಿ ಬಿದ್ದ ರಸ್ತೆಗೆ ಬಾಳೆಗಿಡ ಹಾಗೂ ಸಸಿಗಳನ್ನು ನೆಟ್ಟು ವಿನೂತನವಾಗಿ ಧಿಕ್ಕಾರ ಕೂಗಿ ಪ್ರತಿಭಟನೆ ನಡೆಸಿದರು.
ಮಗ್ಗೆ ಹಾಗೂ ಬಾಳುಪೇಟೆ ರಸ್ತೆ ಸಂಪರ್ಕಿಸುವ ಚಿನ್ನಹಳ್ಳಿ ಗ್ರಾಮದಲ್ಲಿ ಗುಂಡಿ ಬಿದ್ದ ರಸ್ತೆಗಳೇ ಅವರನ್ನ ಸ್ವಾಗತಿಸುತ್ತಿವೆ. ಹೆಜ್ಜೆ ಹೆಜ್ಜೆಗೂ ಗುಂಡಿಗಳು ರಾರಾಜಿಸುತ್ತಿವೆ. ದ್ವಿಚಕ್ರ ವಾಹನ ಸವಾರರಂತೂ ಬೆನ್ನು ನೋವು ಅನುಭವಿಸಲು ಸಿದ್ದರಾಗಿಯೇ ರಸ್ತೆಗೆ ಇಳಿಯೋದು ಅನಿವಾರ್ಯವಾಗಿದೆ. ಒಂದು ಗುಂಡಿ ತಪ್ಪಿಸುವಷ್ಟರಲ್ಲಿ ಮತ್ತೊಂದು ಗುಂಡಿ ಎದುರಾಗುವ ಭೀತಿ ಬಂದೊದಗಿದೆ ಎಂದು ಗ್ರಾಮಸ್ಥರು ಬೇಸರ ವ್ಯಕ್ತಪಡಿಸುತ್ತಿದ್ದಾರೆ. ಈ ಗ್ರಾಮದ ರಸ್ತೆಯನ್ನ ಒಮ್ಮೆ ನೋಡಿದ್ರೆ ಅಧಿಕಾರಿಗಳ ಮನಸ್ಥಿತಿಯನ್ನ ಬಿಂಬಿಸುವಂತಿದೆ. ಈ ರಸ್ತೆಗಳೆಲ್ಲ ಹಾಳಾಗಿದ್ದು ವಾಹನ ಸವಾರರು ಬಿದ್ದು ಗಾಯಗೊಂಡು ಎದ್ದು ಹೋಗುತ್ತಿದ್ದರೂ ಅಧಿಕಾರಿಗಳು ಮಾತ್ರ ನಿರ್ಲಿಪ್ತ ಭಾವನೆ ಜಾರಿಗೊಂಡಿದ್ದಾರೆ ಎಂದು ಟೀಕೆಗಳು ವ್ಯಾಪಕವಾಗಿ ಕೇಳಿಬರುತ್ತಿವೆ. ಈ ವಿಷಯವಾಗಿ ಕಾಲೇಜು ವಿದ್ಯಾರ್ಥಿನಿಯರಾದ ಸಿಂಚನ ಹಾಗೂ ವೈಷ್ಣವಿ ಮಾಧ್ಯಮದೊಂದಿಗೆ ಮಾತನಾಡಿ, ನಮ್ಮ ಗ್ರಾಮದಲ್ಲಿ ರಸ್ತೆ ಸರಿಯಿಲ್ಲದ ಕಾರಣ ನಮಗೆ ತುಂಬಾ ತೊಂದರೆಯಾಗುತ್ತಿದೆ. ರಸ್ತೆ ಗುಂಡಿ ಬಿದ್ದಿದೆ ಎಂದು ಬಸ್ ಚಾಲಕರು ನಮ್ಮ ಗ್ರಾಮಕ್ಕೆ ಬರೋದನ್ನೇ ಬಿಟ್ಟಿದ್ದು ನಾವು ಶಾಲಾ ಕಾಲೇಜಿಗೆ ಹೋಗಲು ಸಾಧ್ಯವಾಗುತ್ತಿಲ್ಲ. ನಾವು ನಮ್ಮ ಗ್ರಾಮದಿಂದ ಹಾಸನಕ್ಕೆ ಸುಮಾರು 30 ಕಿಲೋಮೀಟರ್ ಹೋಗಬೇಕು. ಈಗಿರುವ ಬಸ್ ಬರದೇ ಇದ್ರೆ ನಾವು ತರಗತಿಗೆ ಹೋಗಲು ಸಾಧ್ಯವಿಲ್ಲ. ಅಲ್ಲದೆ ಬೈಕ್ನಲ್ಲಿ ಹೋಗಬೇಕೆಂದರೆ ಈ ಮಳೆ ಹಾಗೂ ಆನೆ ಹಾವಳಿಯಲ್ಲಿ ಹೇಗೆ ಹೋಗಬೇಕೆಂದು ತಿಳಿಯುತ್ತಿಲ್ಲವೆಂದು ತಮ್ಮ ಅಳಲನ್ನ ತೋಡಿಕೊಂಡರು. ಗ್ರಾಮಸ್ಥ ಆದಿಲ್ ಮಾತನಾಡಿ, ನಮ್ಮ ಗ್ರಾಮದಲ್ಲಿ ಹಲವಾರು ವರ್ಷಗಳಿಂದ ಗುಂಡಿ ಬಿದ್ದು ಹಾಳಾಗಿದ್ದು ಕಳೆದ ವರ್ಷಕ್ಕಿಂತಲೂ ಈ ಬಾರಿ 2 ಪಟ್ಟು ಗುಂಡಿಗಳು ನಿರ್ಮಾಣಗೊಂಡಿವೆ. ಅದರಲ್ಲೂ ರಸ್ತೆ ಕಿತ್ತು ಹೋಗಿದೆ. ಇದೇ ರಸ್ತೆ ಮೂಲಕ ಶಾಲಾ ವಾಹನ ಹಾಗೂ ಬಸ್ ಸಂಚರಿಸುತ್ತದೆ. ಆದರೆ ದುರಂತವೆಂದರೆ ಶಾಸಕರು ಹಾಗೂ ಅಧಿಕಾರಿಗಳು ಸರ್ಕಾರ ಈ ಕುರಿತು ಕ್ರಮ ಕೈಗೊಳ್ಳಲು ಮಾತ್ರ ಸಿದ್ದರಿಲ್ಲ. ಅಲ್ಲದೆ ಈ ರಸ್ತೆ ಸಂಪೂರ್ಣ ಹಾಳಾಗಲು ಕ್ರಷರ್ ಲಾರಿಗಳು ಅತಿಯಾದ ಸಂಚಾರದಿಂದ ದಿನನಿತ್ಯ ಸಾವಿರಾರು ಟನ್ಗಟ್ಟಲೆ ಜಲ್ಲಿ ಮತ್ತು ಪುಡಿಗಳನ್ನು ತುಂಬಿಕೊಂಡು ಹೋಗುತ್ತಾರೆ. ಆದ್ದರಿಂದ ರಸ್ತೆ ಸಂಪೂರ್ಣ ಕಿತ್ತು ಹೋಗಲು ಕಾರಣವಾಗಿದೆ. ಅದನ್ನು ಮೊದಲು ನಿಲ್ಲಿಸಬೇಕೆಂದು ಅಸಮಾಧಾನ ವ್ಯಕ್ತಪಡಿಸಿದರು. ಈ ಸಂದರ್ಭದಲ್ಲಿ ಚಿನ್ನಹಳ್ಳಿ ಗ್ರಾಮಸ್ಥರಾದ ರವೀಂದ್ರ, ಭೂಮಣ್ಣ, ಆದಿಲ್, ಸ್ವಾಮಿ, ಕಾರ್ತಿಕ್, ಚಿನ್ನಹಳ್ಳಿ ಸುನಿಲ್, ಸಂಜು, ಮುನೀರ್, ಸುನಿಲ್, ಅಶೋಕ್, ಲತೇಶ್, ಕಿರಣ್ ಹಾಗೂ ಮುಂತಾದವರು ಹಾಜರಿದ್ದರು. HCN ನ್ಯೂಸ್ ಆಲೂರು. ಕೊಳಪಟ್ಟು ಅಬ್ನಾ ಗ್ರಾಮ ಪಂಚಾಯತಿ ಅಧ್ಯಕ್ಷರಾಗಿ ನಾವಿಲ್ಲಿ ಕಾರ್ಯನಿರ್ವಹಿಸ್ತಿದ್ದೀವಿ. ಜನಪ್ರತಿನಿಧಿಗಳಾಗಿ ಜನಗಳಿಂದ ಪ್ರತಿದಿನ ನಮಗೆ ಒಂದು ದೂರು, ಮನವಿ ಎಲ್ಲ ಬರ್ತವೆ. ಈ ಥರ ಮಟ್ಟದಲ್ಲಿ ನಾವು ಶಾಸಕರ ಗಮನಕ್ಕೆ 3 ಸತಿ ಶಾಸಕರ ಗಮನಕ್ಕೆ ತಂದು ಮೊನ್ನೆ ಮಾನ್ಯ ಸಚಿವರಾದಂಥ ಸತೀಶ್ ಜಾರಕಿಹೊಳಿ ಸರ್ ಅವರು ನಮ್ಮ ರಸ್ತೆನ ವೀಕ್ಷಣೆ ಮಾಡ್ಯಾರೆ. ಮೊನ್ನೆ ದಿವಸ ಕೇಳಿದರೆ ಹೇಳ್ತಾರೆ, ಸರ್ರು ಜನವರಿ ಕಳೆದ್ಬಿಟ್ಟು ನಿಮ್ಮ ರಸ್ತೆನ ಮಾಡಿಕೊಡ್ತೀವಿ ಅಂತಾರೆ. ಇದಕ್ಕೆ ನಮ್ಮ ಶಾಸಕರೇ ಆಗಲಿ ಯಾರೇ ಆಗಲಿ ಒಂಚೂರು ಹೆಚ್ಚಿನ ಒತ್ತಡ ಹಾಕಿ ನಮ್ಮ ಶಾಲಾ ಕಾಲೇಜಿಗಾಗಲಿ ನಮ್ಮ ಶಾಲಾ ಮಕ್ಕಳುಗಳಿಗಾಗಲಿ ಇವತ್ತು ಯಾವ ಮಕ್ಕಳು ಶಾಲೆಗೆ ಹೋಗಿಲ್ಲ, ಒಂದು ಸರ್ಕಾರಿ ಬಸ್ಗಳು ಬಂದಿಲ್ಲ. ನನ್ನ ಹೆಸರು ಮೇಘ. ನಾವು ಕಾಲೇಜ್ಗೆ ಹೋಗ್ಬೇಕು. ಈಗ ಫೈನಲ್ ಇಯರ್ ಎಕ್ಸಾಮ್ ನಡೀತಿದೆ, 4th ಸೆಮ್ಮಿಂದು. 9 ಗಂಟೆಗಿರೋ ಎಕ್ಸಾಮು ಎಷ್ಟು 10:30 ಆಗಿದೆ. ನಮಗೆ ಹೋಗೋಕ್ಕೆ ಬಸ್ಸೇ ಇಲ್ಲ. ಬಸ್ ಇಲ್ಲದೆ ನಮಗೆ ಎಕ್ಸಾಮ್ ಹೋಗೋಕ್ಕೆ ಇಲ್ಲಿ ಲೇಟ್ ಆಗ್ತಿದೆ. ಫಸ್ಟು ರೋಡ್ ರೆಡಿ ಮಾಡಿಕೊಡ್ಬೇಕು ಅಂತ ಹೇಳಿದ್ರು. ಸ್ಥಳೀಯ ಶಾಸಕರು ಯಾರು ಬಂದು ಈಗ ರೋಡ್ ಸರಿ ಮಾಡಿಕೊಟ್ಟಿಲ್ಲ. ಇದರಿಂದ ತುಂಬ ಹಿಂಸೆ ಆಗ್ತಿದೆ. ನಮಗೆ ಕರೆಕ್ಟ್ ಟೈಮಿಗೆ ಕಾಲೇಜಿಗೆ ಊರು ಚಿನ್ನಹಳ್ಳಿ, ಹಾಸನ ಜಿಲ್ಲೆ ಆಲೂರು ತಾಲೂಕು ಅಬ್ನಾ ಪಂಚಾಯತಿಗೆ ಒಳಪಡುತ್ತೆ. ಸರ್, ಇಲ್ಲಿ 400ರಿಂದ 500 ಒಕ್ಕಲಿದ್ದೀವಿ ನಾವು. ಸರ್, ನಮ್ಮ ರಸ್ತೆ ದುರಸ್ತಿಯಾಗಿ 4ರಿಂದ 5 ವರ್ಷ ಆಯಿತು. ರಸ್ತೆಯಲ್ಲಿ ಸುಮಾರು 2ರಿಂದ 3 ಅಡಿ ಗುಂಡಿ ಬಿದ್ದಿದೆ. ನಾವು ಶಾಸಕರ ಹತ್ರ 3 ಸಲ ಹೋಗಿದ್ವಿ. 3 ಸಲ ಹೋದ್ರೂ ನಮ್ಮ ಅಧ್ಯಕ್ಷರು ಇದ್ದರು ಜೊತೆಲಿ, ನೋಡೋಣ ಈಗ ಅನುದಾನ ಇಲ್ಲ, ನನ್ನ ಅವಧಿ ಮುಗಿಯೋದ್ರೊಳಗಡೆ ನಾನು ರಸ್ತೆ ಕೆಲಸ ಮಾಡಿಸ್ಕೊಡ್ತೀನಿ ಅಂತ ಹೇಳಿದರೆ, ಅಲ್ಲಿಗೆ ನಾವು ಇನ್ನೂ 3-4 ವರ್ಷ ರಸ್ತೆ ಬಗ್ಗೆ ಕಾಯಬೇಕಾಗುತ್ತೆ. ನಾವು 500ರಿಂದ 600 ಒಕ್ಕಲಿದ್ದೀವಿ. ಮಕ್ಕಳಂತೂ ಇಲ್ಲಿಂದ ಕಾಲೇಜಿಗೆ ಹೋಗೋಕ್ಕೆ ಸುಮಾರು ಒಂದು 200ರಿಂದ 300 ಮಕ್ಕಳಿದೆ. ಸಕಲೇಶಪುರ ತಾಲೂಕಿನ ಬೆಳಗೋಡು ಹೋಬಳಿಯ ಉದಯವಾರದಲ್ಲಿ ಸರ್ಕಾರಿ ಆಯುರ್ವೇದ ಚಿಕಿತ್ಸಾಲಯವಿದ್ದು ವೈದ್ಯರ ಕೊರತೆ ಇದೆ. ಬೆಳಗೋಡು ಹೋಬಳಿಯ ಉದಯವಾರ, ಕೆಸಗುಲಿ, ಕಲ್ಲಹಳ್ಳಿ, ಬಾಳಗೋಡು, ದಿಣ್ಣೆಕೆರೆ, ಕುಶಾಲನಗರ, ಹೊಸನಗರ, ಹೆಬ್ಬನಹಳ್ಳಿ, ಶಿಡಗಳಲೆ, ಹೊಸಕೊಪ್ಲು, ಕೇಲಗಳಲೆ ಗ್ರಾಮಗಳಿದ್ದು ಸುಂಡೆಕೆರೆ ಹಾಗೂ ಬೆಳಗೋಡಿನಲ್ಲಿ ಸರ್ಕಾರಿ ಪ್ರಾಥಮಿಕ ಆರೋಗ್ಯ ಕೇಂದ್ರವಿದ್ದರೂ ಆಂಬ್ಯುಲೆನ್ಸ್ ವ್ಯವಸ್ಥೆ ಇಲ್ಲದೆ ಸುತ್ತಮುತ್ತಲಿನ ಗ್ರಾಮಸ್ಥರು ತುರ್ತು ಪರಿಸ್ಥಿತಿಯಲ್ಲಿ ಪರದಾಡುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ತಾಲೂಕು ಕರವೇ ಅಧ್ಯಕ್ಷರಾದ ಗಗನ ಆಡ್ಲಹಳ್ಳಿ ಮಾರ್ಗದರ್ಶನದಂತೆ ಸ್ಥಳಕ್ಕೆ ತಾಲೂಕು ರೈತ ಘಟಕದ ಪ್ರಧಾನ ಕಾರ್ಯದರ್ಶಿಗಳಾದ ದಿಲೀಪ್ ಕೆಸಗುಲಿ ಹಾಗೂ ಉದಯವಾರ ಘಟಕದ ಅಧ್ಯಕ್ಷರಾದ ಯುಎಂ ಮಂಜುನಾಥ್, ಪ್ರಧಾನ ಕಾರ್ಯದರ್ಶಿಗಳಾದ ಅರುಣ್ ಕುಮಾರ್ ಅವರು ಪದಾಧಿಕಾರಿಗಳ ಜೊತೆ ಸ್ಥಳಕ್ಕೆ ಭೇಟಿ ನೀಡಿದ್ದಾರೆ. ಈ ಸಂದರ್ಭದಲ್ಲಿ ತಾಲೂಕು ರೈತ ಘಟಕದ ಪ್ರಧಾನ ಕಾರ್ಯದರ್ಶಿ ದಿಲೀಪ್ ಕೆಸಗುಲಿ ಮಾತನಾಡಿ, ಸಕಲೇಶಪುರದಿಂದ ಬೆಳಗೋಡು ಹೋಬಳಿಯ ಗ್ರಾಮಗಳಿಗೆ ಸುಮಾರು 15ರಿಂದ 25 ಕಿಲೋಮೀಟರ್ ಅಂತರವಿದ್ದು ಬಹುತೇಕ ಜನರು ಕೂಲಿ ಕಾರ್ಮಿಕರಾಗಿದ್ದು ಅಪಘಾತ, ಹಾರ್ಟ್ ಅಟ್ಯಾಕ್ ಮುಂತಾದ ತುರ್ತು ಸಂದರ್ಭದಲ್ಲಿ ತಾಲೂಕು ಆಸ್ಪತ್ರೆಗೆ ಕರೆದೊಯ್ಯಲು ವಾಹನ ಸಮಸ್ಯೆ, ಹತ್ತಿರದಲ್ಲಿ ಯಾವುದೇ ಆಂಬ್ಯುಲೆನ್ಸ್ ವ್ಯವಸ್ಥೆ ಇಲ್ಲದೆ ಬಡ ಕುಟುಂಬಗಳು ಪರದಾಡುವ ಸ್ಥಿತಿ ನಿರ್ಮಾಣವಾಗಿದೆ. ಶೀಘ್ರದಲ್ಲೇ ಬಡ ಕುಟುಂಬಗಳಿಗೆ ಅನುಕೂಲವಾಗುವಂತೆ ಬೆಳಗೋಡು ಹೋಬಳಿಗೆ ಆಂಬ್ಯುಲೆನ್ಸ್ ವ್ಯವಸ್ಥೆ ಮಾಡಿಕೊಡಿ ಎಂದು ಮನವಿ ಮಾಡಿದರು. ಉದಯವಾರ ಪಂಚಾಯಿತಿ ಘಟಕದ ಅಧ್ಯಕ್ಷ ಯುಎಂ ಮಂಜುನಾಥ್ ಮಾತನಾಡಿ, ಸರ್ಕಾರಿ ಆಯುರ್ವೇದಿಕ್ ಆಸ್ಪತ್ರೆಗೆ ಖಾಯಂ ವೈದ್ಯರನ್ನ ನೇಮಿಸಿಕೊಡಿ. ಈ ನಮ್ಮ ಗ್ರಾಮದಲ್ಲಿ ಹೆಚ್ಚಿನವರು ಕೂಲಿ ಕಾರ್ಮಿಕರಾಗಿದ್ದು ಏನೇ ಒಂದು ತೊಂದರೆಯಾದರೂ ಈ ಆಸ್ಪತ್ರೆಯಲ್ಲಿಯೇ ಬಂದು ಚಿಕಿತ್ಸೆ ಪಡೆಯಬೇಕು. ವೈದ್ಯರಿಲ್ಲದ ಕಾರಣ 14 ಕಿಲೋಮೀಟರ್ ಸಕಲೇಶಪುರಕ್ಕೆ ಹೋಗಬೇಕಾಗುತ್ತದೆ. ಆರೋಗ್ಯ ಸಮಸ್ಯೆ ಸಂದರ್ಭದಲ್ಲಿ ಯಾವುದೇ ವಾಹನ ಸಿಗೋದಿಲ್ಲ. ಆದ್ದರಿಂದ ನಮಗೆ ಈ ಒಂದು ಆಸ್ಪತ್ರೆಗೆ ಖಾಯಂ ವೈದ್ಯರನ್ನ ನೇಮಿಸಿಕೊಡಬೇಕು ಮತ್ತು ನಮ್ಮ ಈ ಸುತ್ತಮುತ್ತಲಿಗೆ ಒಂದು ಆಂಬ್ಯುಲೆನ್ಸ್ ಅವಶ್ಯಕತೆ ಇದ್ದು ಈ ಆಂಬ್ಯುಲೆನ್ಸ್ ಬೆಳಗೋಡು, ಸುಂಡೆಕೆರೆ ಅಥವಾ ಉದಯವಾರದಲ್ಲಿ ನಿಲುಗಡೆ ಆದಲ್ಲಿ ಇಲ್ಲಿನ ಸುತ್ತಮುತ್ತಲ ಜನಸಾಮಾನ್ಯ
ಸಾಮಾನ್ಯರಿಗೆ ಸಹಕಾರಿಯಾಗುತ್ತದೆ ಎಂದರು. ಸಂಬಂಧಪಟ್ಟ ಅಧಿಕಾರಿಗಳಲ್ಲಿ ಕೇಳುವುದಿಷ್ಟೇ, ಆದಷ್ಟು ಬೇಗ ನಮ್ಮ ಈ ಆಸ್ಪತ್ರೆಗೆ ಖಾಯಂ ವೈದ್ಯಾಧಿಕಾರಿಗಳನ್ನು ನೇಮಿಸಿ ಮತ್ತು ಸುತ್ತಮುತ್ತಲ ಜನರಿಗೆ ಸಹಕಾರಿಯಾಗುವಂತೆ ಆಂಬ್ಯುಲೆನ್ಸ್ ವ್ಯವಸ್ಥೆ ಮಾಡಿಕೊಡಿ ಎಂದು ಮನವಿ ಮಾಡಿದರು. ಇಲ್ಲವಾದರೆ ಮುಂದಿನ ದಿನಗಳಲ್ಲಿ ತಾಲೂಕು ಅಧ್ಯಕ್ಷರಾದ ಗಗನ್ ಹಡ್ಲಹಳ್ಳಿ ನೇತೃತ್ವದಲ್ಲಿ ಬೃಹತ್ ಹೋರಾಟದ ಮೂಲಕ ಪ್ರತಿಭಟಿಸಬೇಕಾಗುತ್ತದೆ ಎಂದು ಎಚ್ಚರಿಸಿದರು. HCI ನ್ಯೂಸ್, ಸಕಲೇಶಪುರ. ನಾವೇನು ಸೇರಿದ್ದೀವಿ, ನಮ್ಮ ಬೆಳಗೋಡು ಹೋಬಳಿ ಉದಯವರ ಪಂಚಾಯತಿ ಘಟಕದ ಕರ್ನಾಟಕ ರಕ್ಷಣಾ ವೇದಿಕೆ ಅಧ್ಯಕ್ಷರಾದಂಥ ಮಂಜುನಾಥ್ ಅವರಿದ್ದಾರೆ, ಪ್ರಧಾನ ಕಾರ್ಯದರ್ಶಿಗಳಾದಂಥ ಅರುಣ್ ಅವರಿದ್ದಾರೆ, ಕಾರ್ಯದರ್ಶಿಗಳಾದಂಥ ಕುಮಾರ್ ಅವರಿದ್ದಾರೆ, ಹಾಗೂ ಇನ್ನೂ ಅನೇಕರಿದ್ದಾರೆ. ಪರಮೇಶ್ ಅವರಿದ್ದಾರೆ, ರಮೇಶ್ ಅವರಿದ್ದಾರೆ ಮತ್ತು ಪುಟ್ಟರಾಜು ಹಾಗೆ ಸುರೇಶ್ ಅವರು ಕೂಡ ಇದ್ದಾರೆ. ಇವತ್ತು ಇಲ್ಲಿ ಸೇರೋ ಕಾರಣ ಏನಪ್ಪ ಅಂತಂದರೆ, ಸರ್ಕಾರಿ ಆಯುರ್ವೇದಿಕ್ ಆಸ್ಪತ್ರೆ ಉದಯವರ ಇಲ್ಲಿ ಯಾವುದೇ ರೀತಿ ಕಾಯಂ ವೈದ್ಯರಿಲ್ಲ. ಕಾರಣ ಏನಂತಂದರೆ ಮೂರು ಡಿಪ್ಯೂಟೇಷನಿಂದ ಒಬ್ಬರನ್ನ ನೇಮಕ ಮಾಡಿರ್ತಾರೆ ವಾರಕ್ಕೊಂದ್ಸರಿ, ಅದು ಸೋಮವಾರ ಮಾತ್ರ. ಪ್ರತಿನಿತ್ಯ ಇಲ್ಲಿ ಕಾಯಂ ವೈದ್ಯರು ಅಂತ ಇಲ್ಲಿ ಯಾರೂ ಇಲ್ಲ. ಸಾಲದಿದ್ದಕ್ಕೆ ಇದು ಏನಪ್ಪ ಅಂತಂದರೆ, ನಮಗೆ ಸಕಲೇಶ್ಪುರದಿಂದ 15 ಕಿಲೋಮೀಟ್ರು ಉದಯವಾರ. ಇದರಿಂದ ಒಳಗಡೆ ಹೋದರೆ ಕಿಸ್ಕೂಲಿ, ಬಾಳ್ಗೋಡು, ದಿನೇಕೆರೆ ಮತ್ತು ಹೀಗೇನೆ ಶಿಡ್ಗಳ್ಳಿ, ಹೆಬ್ನಳ್ಳಿ ಅಂತ ಬರುತ್ತೆ. ಬೆಳಗೋಡು ಹೋಬಳಿಯಲ್ಲಿ ಯಾವುದೇ ರೀತಿ ಒಂದು ಆ್ಯಂಬುಲೆನ್ಸ್ ವ್ಯವಸ್ಥೆ ಇಲ್ಲ. ನಮಗೆ ಯಾವುದೇ ಒಂದು ಮಧ್ಯರಾತ್ರಿ ಒಂದು ತುರ್ತು ಪರಿಸ್ಥಿತಿಲಿ ಒಂದು ಆ್ಯಂಬುಲೆನ್ಸ್ ವ್ಯವಸ್ಥೆ ಬೇಕು ಅಂತ ಹೇಳಿದ್ರು ಕೂಡ ನಮಗೆ ಸಂಪರ್ಕ ಮಾಡಲಿಕ್ಕೆ ಇಲ್ಲಿ ಯಾವುದೋ ಆ್ಯಂಬುಲೆನ್ಸ್ ಮುನ್ನಾಟ ಇರ್ಬೋದು ಅಥವಾ ಬೇರೆ ರೀತಿ ಯಾವುದೇ ಕೂಡ ನೆಟ್ವರ್ಕ್ ಇಶ್ಯೂ ಇರೋದ್ರಿಂದ ಆ ಕ್ಷಣಕ್ಕೆ ನಮಗೆ ಅರೇಂಜ್ ಮಾಡೋದಕ್ಕೆ ತುಂಬ ಕಷ್ಟ ಆಗ್ತದೆ. ಹಾಗಾಗಿ ಈಗ ಶಾಸಕರಲ್ಲಿ ಮನವಿ ಮಾಡೋದೇನು ಅಂತಂದರೆ, HCI ನ್ಯೂಸ್ನಲ್ಲಿ ಈಗ ಒಂದು ಪುಟ್ಟ ಬ್ರೇಕ್. Welcome to Jaya International Public School, located in a peaceful, pollution-free area near RTO B. Kartehalli, Hassan. Our experienced teachers use innovative methods to make learning engaging, providing personalized attention to each student. Each day begins with meditation and yoga for physical and mental well-being. Our assemblies combined learning and fun through inspiration, presentation. We offer specialized classes in abacus, Vedic math and presentation for NEET and JEE. The robotic labs encourages innovative, while our modern labs and well-stocked library provide the best learning tools. Beyond academics, we offer hobby classes in dance, music, karate, art and drawing. Safety is ensured with CCTV cameras and GPS equipped transportation. Our routine includes sports to promote fitness and teamwork. Jaya International Public School fosters excellence and joy in learning. We also excited to announce opening of Unit 2 Jaya Techno School in the 2025-26 academic year at KSRTC Layout, Arsikere Road, Hassan, with digital classroom, high-tech lab and innovative learning method. Visit us today and enroll now. ಬ್ರೇಕ್ನ ನಂತರ HCI ನ್ಯೂಸ್ಗೆ ಸ್ವಾಗತ. ಮಕ್ಕಳಿಗೆ ಚಿಕ್ಕ ವಯಸ್ಸಿನಿಂದ ಸಂಸ್ಕಾರ ಕಲಿಸುವ ಮೂಲಕ ದುಶ್ಚಟಗಳಿಂದ ದೂರವಿಡಲು ಸಾಧ್ಯವಾಗುತ್ತದೆ. ಜೊತೆಗೆ ಉತ್ತಮ ಸಮಾಜ ನಿರ್ಮಾಣ ಮಾಡಬಹುದೆಂದು ಹಳೇಬೀಡು ಪುಷ್ಪಗಿರಿ ಮಠದ ಮಠಾಧೀಶ ಸೋಮಶೇಖರ ಶಿವಾಚಾರ್ಯ ಮಹಾಸ್ವಾಮೀಜಿ ಹಿತನುಡಿ ನುಡಿದರು. ಹಾಸನ ನಗರದ ಎಸ್ಪಿ ಕಚೇರಿ ಸಭಾಂಗಣದಲ್ಲಿ ಗುರುವಾರದಂದು ಜಿಲ್ಲಾ ಪೊಲೀಸ್ ಇಲಾಖೆಯಿಂದ ಹಮ್ಮಿಕೊಳ್ಳಲಾಗಿದ್ದ ಅಂತಾರಾಷ್ಟೀಯ ಮಾದಕ ವಸ್ತು ಸೇವನೆ ಮತ್ತು ಅಕ್ರಮ ಸಾಗಾಟ ವಿರೋಧಿ ದಿನಾಚರಣೆಯಲ್ಲಿ ದಿವ್ಯ ಸಾನ್ನಿಧ್ಯ ವಹಿಸಿ ಮಾತನಾಡಿ, ಅಮೂಲ್ಯವಾದ ಜೀವನವನ್ನ ಸಾರ್ಥಕತೆ ಮಾಡಿಕೊಳ್ಳುವ ನಿಟ್ಟಿನಲ್ಲಿ ಮಾದಕ ವಸ್ತು ಸೇವನೆಯಿಂದ ದೂರವಿದ್ದು ಸಮಾಜದಲ್ಲಿ ಉತ್ತಮ ಕೆಲಸ ಮಾಡೋಣ. ಇರುವ ಮಠ, ಮಾನ್ಯ, ಚರ್ಚ್, ಮಸೀದಿ ಹಾಗೂ ದೇವಸ್ಥಾನ ಇರಬಹುದು. ಇದೆಲ್ಲವನ್ನ ಸೇರಿದಂತೆ ಎಲ್ಲ ಧರ್ಮ ಕೇಂದ್ರಗಳ ಮೂಲಕ ಈ ಬಗ್ಗೆ ಅತಿ ಹೆಚ್ಚು ಜಾಗೃತಿಗೊಳಿಸಬೇಕು. ರಾಜ್ಯ 15 ಜಿಲ್ಲೆಗಳಲ್ಲಿ ನಮ್ಮ ಸ್ವಯಂ ಸೇವಕರು ಕೆಲಸ ಮಾಡಲಾಗುತ್ತಿದ್ದು, ಮುಂದಿನ ದಿನಗಳಲ್ಲಿ ಹಳ್ಳಿಗಳಲ್ಲಿ ವ್ಯಸನ ಮುಕ್ತ ಸಮಾಜ ನಿರ್ಮಾಣ ಮಾಡೋಣ ಎಂದರು. ಚಿಕ್ಕನಾಳ್ ಮಸೀದಿ ಧರ್ಮಗುರು ನಾಸಿರ್ ಮಾತನಾಡಿ, ಗಾಂಜಾ ಇವೆಲ್ಲ ಸಮಾಜದಲ್ಲಿ ತಡೆಯುವ ನಿಟ್ಟಿನಲ್ಲಿ ಪ್ರತಿಯೊಬ್ಬರೂ ಪಣ ತೊಡಬೇಕಾಗಿದೆ. ಕಾನೂನು ಬಾಹಿರ ಮಾದಕ ವಸ್ತು ಸೇವನೆ ಮತ್ತು ಅಕ್ರಮ ಸಾಗಾಣಿಕೆ ಮಾಡುವವರ ವಿರುದ್ಧ ಕ್ರಮ ಕೈಗೊಳ್ಳಬೇಕಾಗಿದೆ ಎಂದರು. ಸೆಂಟ್ ಜೋಸೆಫ್ ಶಾಲೆಯ ಧರ್ಮಗುರುಗಳಾದ ಅರುಣ್ ಲೋಬೋ ಮಾತನಾಡಿ, ಓದುವ ಸಮಯದಲ್ಲಿ ಓದುವ ಕಡೆ ಗಮನ ಕೊಟ್ಟು ಶಿಕ್ಷಣ ಪಡೆದರೆ ಮುಂದಿನ ಭವಿಷ್ಯ ಉಜ್ವಲವಾಗುತ್ತದೆ. ಏನಾದರೂ ದುಶ್ಚಟಗಳಿಗೆ ದಾಸರಾದರೆ ಜೀವನದಲ್ಲಿ ಸಮಸ್ಯೆ ಎದುರಿಸಬೇಕಾಗುತ್ತದೆ ಎಂದರು.
ಎಸ್ಪಿ ಮೊಹಮ್ಮದ್ ಸುಜೀತಾ ಮಾತನಾಡಿ ಜೂನ್ 26ರಂದು ವಿಶ್ವ ಮಾದಕ ವಸ್ತು ಸೇವನೆ ವಿರೋಧಿ ದಿನ ಮತ್ತು ಅಕ್ರಮ ಸಾಗಾಣಿಕೆ ವಿರೋಧಿ ದಿನವನ್ನು ಆಚರಿಸಲಾಗುತ್ತಿದೆ. ನಮ್ಮ ಜೊತೆ ಎಲ್ಲರೂ ಒಗ್ಗಟ್ಟಾಗಿ ಸಹಕರಿಸಿದರೆ ನಿರ್ಮೂಲನೆ ಮಾಡಲು ಸಾಧ್ಯ. ಯುವ ಶಕ್ತಿ ಎಚ್ಚರವಾಗಿ ಇಂತಹ ದುಶ್ಚಟಗಳಿಗೆ ಹೋಗದೆ ನಿಲ್ಲಿಸಲು ಮುಂದಾಗಬೇಕು ಎಂದರು. ಕಾರ್ಯಕ್ರಮದಲ್ಲಿ ಸೆಂಟ್ ಜೋಸೆಫ್ ಶಾಲೆಯ ಧರ್ಮಗುರು ಅರುಣ್ ಲೋಬೋ, ಅಂತಾರಾಷ್ಟೀಯ ಹಾಕಿಪಟು ಮೋಹಿತ್, ಅಪರ ಪೊಲೀಸ್ ಅಧಿಕಾರಿ ಎಂಕೆ ತಮ್ಮಯ್ಯ, ಅಪರ ಪೊಲೀಸ್ ಅಧೀಕ್ಷಕ ವೆಂಕಟೇಶ್ ನಾಯ್ಡು, ಅಖಿಲ ಭಾರತ ವೀರಶೈವ ಜಿಲ್ಲಾ ಘಟಕದ ತಾಲೂಕು ಅಧ್ಯಕ್ಷ ಕಟಾಯ ಶಿವಕುಮಾರ್ ಇತರರು ಉಪಸ್ಥಿತರಿದ್ದರು. HCN ನ್ಯೂಸ್ ಹಾಸನ್. ಡೇ ಅಗೇನ್ಸ್ಟ್ ಡ್ರಗ್ ಅಬ್ಯೂಸ್ ಅಂತ ಗುರುತಿಸಿಕೊಂಡಿರ್ತಾರೆ. ಬಟ್ ಇದು ಏನಕ್ಕೆ ಈಗ ಎಲ್ಲಾನು ಇಂಟರ್ನ್ಯಾಷನಲ್ ಡೇ ಇರ್ತದೆ, ಆದರೆ ನಮಗೆ ಮಾತ್ರ ಇವತ್ತು ಮಾತ್ರ ಯಾಕೆ ಪೊಲೀಸ್ ಇಲಾಖೆ ಡ್ರಗ್ಸ್ಗೆ ಮಾತ್ರ ನಮ್ಮನ್ನು ಸೇರ್ಕೊಂಡು ಮಾತಾಡಬೇಕು ಅಂತಂದರೆ, ಇದು ಮೂಲ ಉದ್ದೇಶ ಯುನೈಟೆಡ್ ನೇಷನ್ಸ್ ಹೇಳಿದ್ರು ಸರಿ, ನಮ್ಮ ದೇಶ ಹೇಳಿದ್ರು ಸರಿ, ನಾವು ರಾಜ್ಯ ಹೇಳಿದ್ರು ಸರಿ. ಅದು ಮೇನ್ ಇಂಟೆನ್ಷನ್ ಏನೇನಿರ್ತದೆ ಅಂತಂದರೆ ಇಂಟರ್ನ್ಯಾಷನಲ್ ಡೇ ಅಗೇನ್ಸ್ಟ್ ಡ್ರಗ್ ಅಬ್ಯೂಸ್ ಕ್ಯಾನ್ ಹ್ಯಾಪನ್. ಅದು ಸಾಧ್ಯ ಯಾವಾಗ ಆಗುತ್ತೆ ಅಂದರೆ ನೀವೆಲ್ಲರೂ ಕೋಆಪ್ರೇಷನ್ ಮಾಡಿದ್ರೆ ಮಾತ್ರ ಆಗುತ್ತೆ. ಇವತ್ತಿನ ಉದ್ದೇಶನೂ ಸಹ ಈಗ ಎಲ್ಲ ಹುಡುಗರು ಬಂದು ಮತ್ತು ನಮ್ಮ ಇಂಟರ್ನ್ಯಾಷನಲ್ ಸ್ಪೋರ್ಟ್ಸ್ ಪ್ಲೇಯರ್ ಬಂದು ಎಲ್ಲ ನಾವು ಇವರು ಏನು ಮೆಸೇಜ್ ಕಳ್ಸೋಕ್ಕೆ ಉದ್ದೇಶ ಮಾಡಿಸಿದ್ದೀವಿ ಅಂತಂದರೆ ನಾವೆಲ್ಲ ಒಗ್ಗಟ್ಟಾಗಿ ಇತ್ತು ಕೋಆಪ್ರೇಟ್ ಮಾಡಿ. ಇವಾಗ ಎಲ್ಲ ಮಟ್ಟದಲ್ಲಿ ಸಹ ಇದು ನಮಗೆ ಕೋಆಪ್ರೇಷನ್ ಬೇಕಾಗುತ್ತೆ. ಪೋಷಕರ ಕಡೆಯಿಂದ ಬೇಕಾಗುತ್ತೆ, ಕಾಲೇಜ್ ಟೀಚರ್ಸ್, ಸ್ಟೂಡೆಂಟ್ಸ್, ವಾರ್ಡನ್ಸ್, ಸೋಷಿಯಲ್ ವರ್ಕರ್ಸ್, NGOs, ಸ್ಪೋರ್ಟ್ಸ್ ಸೊಸೈಟೀಸ್, ಅದು ಬಿಟ್ಟು ಬೇರೆ ರೀತಿಯಲ್ಲಿ ರಿಹ್ಯಾಬಿಲಿಟೇಷನ್ ಸೆಂಟರ್ಸ್, ಡಾಕ್ಟರ್ಸ್ ಮತ್ತು ಬೇರೆ ಸ್ಟೂಡೆಂಟ್ಸ್, ಇಂಪಾರ್ಟೆಂಟ್ ಇನ್ಸ್ಟಿಟ್ಯೂಷನ್ಸ್, ಎಜುಕೇಷನ್ ಇನ್ಸ್ಟಿಟ್ಯೂಷನ್ಸ್ ಮಾತ್ರ ಇಲ್ಲ, ಬೇರೆ ರೀತಿ ಹಲವಾರು ಇನ್ಸ್ಟಿಟ್ಯೂಷನ್ಸ್ ಇದೆ. ನಾವೆಲ್ಲ ಕೈಜೋಡಿಸಿದ್ರೆ ಮಾತ್ರ ಈ ವಸ್ತುಗಳಿಗೆ ಇದು ಏನು ಇಲ್ಲಿಸಿಡ್ ಇರುವಂಥದ್ದು ಬಹಳ ಒಳ್ಳೆಯ ಸಂದೇಶವನ್ನ ಈ ಜನತೆಗೆ, ಅದರಲ್ಲಿ ವಿಶೇಷವಾಗಿ ಹಾಸನ ಜಿಲ್ಲೆಯ ಎಲ್ಲ ಯುವಕ ಯುವತಿಯರು, ವಿದ್ಯಾರ್ಥಿಗಳು, ಪೋಷಕರು, ಎಲ್ಲ ಸಾರ್ವಜನಿಕರು ಇದರಿಂದ ಮುಕ್ತರಾಗೋಣ, ನಮ್ಮ ಜೀವನವನ್ನು ಸಾರ್ಥಕತೆ ಪಡಿಸಿಕೊಳ್ಳೋಣ. ನಮ್ಮೆಲ್ಲ ಧರ್ಮದ ಕೇಂದ್ರಗಳೇನಿದೆ, ನಮ್ಮ ಮಠಮಾನ್ಯಗಳಿರ್ಬೋದು, ಚರ್ಚ್ಗಳು ಇರ್ಬೋದು, ಮಸೂದಿಗಳಿರ್ಬೋದು, ದೇವಸ್ಥಾನಗಳಿರ್ಬೋದು, ಅದರಲ್ಲಿ ನಾವು ಮುಕ್ತವಾಗಿ ಇವತ್ತು ಇದ್ರ ಬಗ್ಗೆ ಮಾತಾಡ್ತಾ ಇದನ್ನ ಅತಿ ಹೆಚ್ಚು ಜಾಗೃತಿಗೊಳಿಸೋಣ ಅನ್ನುವಂಥದ್ದನ್ನ ಹೇಳ್ತಾ ಈ ಕಾರ್ಯಕ್ರಮಕ್ಕೆ ನನ್ನನ್ನು ಆಹ್ವಾನಿಸಿದ್ದಕ್ಕೆ ನಮಗೆ ಬಹಳ ಸಂತೋಷ ಆಗಿದೆ. ಇದರ ಮುಖಾಂತರ ನಾವು ಮುಂದಿನ ದಿನಗಳಲ್ಲಿ ನಮ್ದು ಈಗಾಗಲೇ ಎಲ್ಲ ರಾಜ್ಯದಾದ್ಯಂತ ಹುಡುಗ ಹಾಸನದ ಕಾಲೇಜಿಗೆ ಬಂದಾಗ ಬರೀ 2-3 ತಿಂಗಳಲ್ಲಿ 20,000 ಖರ್ಚು ಮಾಡಿದ್ದಾನೆ. ಅಂದ್ರೆ ಮನೆಯವರಿಗೆ ಕಾಳಜಿ ಆಯ್ತು. ಅವನನ್ನು ಪ್ರಶ್ನೆ ಮಾಡಿದಾಗ ಸೂಸೈಡ್ ಮಾಡಲಿಕ್ಕೆ ಹೋದ. ಮತ್ತೆ ನಾನು ಕೇಳಿದಾಗ ಅವ್ನು ಹೇಳಿದ್ದು, ನಾನು ಕಾಲೇಜ್ಗೆ ಹೋಗ್ಬೇಕಾದ್ರೆ ಸಿಗರೇಟ್ ಸೇರ್ತೀನಿ ಅಂತ. ಕಾಲೇಜ್ಗೆ ಹೋಗುವ ಮೊದಲು ಯಾವತ್ತಾದ್ರೂ ಸೇದಿದೆಯಾ ನೀನು? ಇಲ್ಲ ಅಂತ ಹೇಳಿ. ಫಸ್ಟ್ ಟೈಮ್ ಕಾಲೇಜಿಗೆ ಹೋದಾಗ ಎಲ್ಲಿ ಕಾಲೇಜಿನ ಹೊರಗೆ ನನಗೆ ಫ್ರೆಂಡ್ಸ್ಗಳು ಸಿಕ್ಕರು, ಅವ್ರು ಕೊಟ್ಟರು ಅಂತ. 3 ತಿಂಗಳು ರಿಹ್ಯಾಬಿಗೆ ಅವನಿಗೆ ಕಳಿಸಿ 1 ವರ್ಷ ಅವನದು ವೇಸ್ಟ್ ಆಗಿ ಈಗ ಪುನಃ ಕಾಲೇಜ್ ಮಾಡ್ತಾ ಇದ್ದಾನೆ. ಕೆಲವು ವರ್ಷಗಳ ಹಿಂದೆ ಮಾದಕ ದ್ರವ್ಯ ಅಂದ್ರೆ ನಮಗೆ ಮೂವಿಯಲ್ಲಿ ವಿಲನ್ಗಳು ತಗೊಳ್ಳುವಾಗ ನಾವು ನೋಡ್ತಾ ಇದ್ವಿ, ಅಥವಾ ಕೇಳಬೇಕಾದ್ರೆ ಅದು ಬಾಂಬೆಯಲ್ಲಿಯೋ ಡೆಲ್ಲಿಯಲ್ಲಿಯೋ. ನಾಡಪ್ರಭು ಕೆಂಪೇಗೌಡರ ಜಯಂತಿ ಅಂಗವಾಗಿ ಹಾಸನ ನಗರದ ಜಿಲ್ಲಾಧಿಕಾರಿಗಳ ಕಚೇರಿ ಆವರಣದಲ್ಲಿನ ಆಕರ್ಷಕ ಮೆರವಣಿಗೆಗೆ ಶ್ರೀ ಆದಿಚುಂಚನಗಿರಿ ಶಾಖಾ ಮಠದ ಮಠಾಧೀಶ ಶ್ರೀ ಶಂಭುನಾಥ ಸ್ವಾಮೀಜಿ, ಶಾಸಕ HP ಸ್ವರೂಪ್ರಕಾಶ್, ಮಹಾನಗರ ಪಾಲಿಕೆ ಮೇಯರ್ M ಚಂದ್ರೇಗೌಡ, DCKS ಲತಾಕುಮಾರಿ, CEO BR ಪೂರ್ಣಿಮಾ ಹಾಗೂ ಇತರರು ಚಾಲನೆ ನೀಡಿದರು. ಮೊದಲು ಬೆಳ್ಳಿ ಸಾರೋಟಿನಲ್ಲಿ ಇಡಲಾಗಿದ್ದ ಕೆಂಪೇಗೌಡರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ನೆರವೇರಿಸಿದ್ರು. ನಂತರ ಡೋಲು ಬಾರಿಸುವ ಮೂಲಕ ಅಧಿಕೃತವಾಗಿ ಚಾಲನೆ ನೀಡಿದ್ರು. ಇದೇ ವೇಳೆ ಕೆಂಪೇಗೌಡರ ವೇಷಧಾರಿ, ದೇವರ ವೇಷ ಧರಿಸಿದ ಯುವತಿಯರಿಂದ ಕುಣಿತ, ಬೆದರುಬೊಂಬೆ, ನಂದಿ ಕುಣಿತ, ಕೋಲಾಟ ಹಾಗೂ ಕಾಲೇಜು ವಿದ್ಯಾರ್ಥಿಗಳ ಸಾಲು ಡೋಲು ಬಾರಿಸುವುದು, ಡಿಜೆ ಸೌಂಡ್ ಸೇರಿದಂತೆ ವಿವಿಧ ಕಲಾ ತಂಡಗಳು ಭಾಗಿಯಾಗಿದ್ದವು. ಹಾಸನ ನಗರದ ಜಿಲ್ಲಾಧಿಕಾರಿ ಕಚೇರಿ ಆವರಣದಲ್ಲಿ ಮೆರವಣಿಗೆಗೆ ಚಾಲನೆ ನೀಡಿದ ನಂತರ BM ರಸ್ತೆ, NR ವೃತ್ತ, ಮಹಾವೀರ ವೃತ್ತದ ಮೂಲಕ ಹಾಸನಾಂಬ ಕಲಾಕ್ಷೇತ್ರದವರೆಗೂ ಮೆರವಣಿಗೆ ಸಾಗಿತು. ಡಿಜೆ ಸೌಂಡ್ಗೆ ಕುಣಿದು ಕುಪ್ಪಳಿಸಿದ್ರು. ಇದೇ ವೇಳೆ ರಾಜ್ಯ ಒಕ್ಕಲಿಗರ ಸಂಘದ ನಿರ್ದೇಶಕ SS ರಘುಗೌಡ, ಜಿಲ್ಲಾ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷ ಕೃಷ್ಣೇಗೌಡ, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಹಾಯಕ ನಿರ್ದೇಶಕ ಡಾ HP ತಾರಾನಾಥ್, ಕಸಪ ಜಿಲ್ಲಾಧ್ಯಕ್ಷ HL ಮಲ್ಲೇಶ್ಗೌಡ, MCA ಕಾಲೇಜು ಕಾರ್ಯದರ್ಶಿ ಜಗದೀಶ್ ಚೌಡುವಳ್ಳಿ, ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷ KH ವೇಣುಕುಮಾರ್, ಗಿರಿಗೌಡ, ಬಿದ್ರಿಕೆರೆ ಜಯರಾಮ್, ಲಯನ್ಸ್ ಕ್ಲಬ್ನ ಹಿರಿಯರಾದ HR ಚಂದ್ರೇಗೌಡ ಇತರರು ಭಾಗವಹಿಸಿದ್ರು. HCN ನ್ಯೂಸ್ ಹಾಸನ್. ಮಳೆಯಿಂದ ಕಾಫಿ ಬೆಳೆಯಲ್ಲಿ ಕೊಳೆ ರೋಗ ಉಂಟಾಗಿದ್ದು, ಕಾಫಿ ಮಂಡಳಿ ಮತ್ತು ಕಂದಾಯ ಇಲಾಖೆ ಅಧಿಕಾರಿಗಳು ಜಂಟಿಯಾಗಿ ಸಮೀಕ್ಷೆ ನಡೆಸಿ ಸರ್ಕಾರಕ್ಕೆ ವರದಿ ಸಲ್ಲಿಸಿ ನಷ್ಟಕ್ಕೆ ಸೂಕ್ತ ಪರಿಹಾರ ಒದಗಿಸಿಕೊಡಬೇಕಾಗಿ ಕರ್ನಾಟಕ ಪ್ಲಾಂಟರ್ಸ್ ಸಂಘದ ಕಾರ್ಯದರ್ಶಿ TP ಸುರೇಂದ್ರ ಮನವಿ ಮಾಡಿದರು.
ಹಾಸನದಲ್ಲಿ ಮಾತನಾಡಿ 2025ರ ಮೇ ತಿಂಗಳ ಕೊನೆಯ 10 ದಿನಗಳಲ್ಲಿ ಹವಾಮಾನ ವೈಪರೀತ್ಯದಿಂದ ನಿರಂತರವಾಗಿ ಸುರಿದ ಅಕಾಲಿಕ ಮಳೆಯು ಕಾಫಿ ಉದ್ಯಮದ ಮೇಲೆ ಪ್ರತಿಕೂಲ ಪರಿಣಾಮ ಬೀರಿದೆ. ಮಲೆನಾಡಿನಲ್ಲಿ ಜೂನ್ 15-20ರಿಂದ ವಾಡಿಕೆಯಂತೆ ಮುಂಗಾರು ಮಳೆ ಪ್ರಾರಂಭವಾಗುತ್ತಿದ್ದು, ದುರದೃಷ್ಟವಶಾತ್ ಈ ವರ್ಷ ಮೇ ತಿಂಗಳಿನಿಂದಲೇ ಮಳೆ ಪ್ರಾರಂಭಗೊಂಡಿದ್ದರಿಂದ ಕಾಫಿ ಬೆಳೆಗಾರರ ಕಾಫಿ ತೋಟಗಳಲ್ಲಿ ಸಕಾಲದಲ್ಲಿ ಸಮರ್ಪಕವಾದ ಕೆಲಸ ಕಾರ್ಯಗಳನ್ನು ನಿರ್ವಹಿಸಲು ಸಾಧ್ಯವಾಗಿಲ್ಲ. ಕಳೆದ 35ರಿಂದ 40 ದಿನಗಳಿಂದ ಎಡೆಬಿಡದೆ ಸುರಿಯುತ್ತಿರುವ ಮಳೆಯಿಂದ ಹಾಗೂ ಶೀತ ವಾತಾವರಣದಿಂದ ಕಾಫಿ ತೋಟಗಳಲ್ಲಿ ಕೊಳೆ ರೋಗ ಕಾಣಿಸಿಕೊಂಡಿದೆ. ವಾಡಿಕೆಗಿಂತ ಈ ಬಾರಿ ಹೆಚ್ಚು ಮಳೆಯಾಗಿದ್ದು, ಅದರಲ್ಲೂ ಅಕಾಲಿಕ ಮಳೆಯು ಕಾಫಿ ಬೆಳೆಗೆ ಮಾರಕವಾಗಿ ಪರಿಣಮಿಸಿದೆ. ಈಗಾಗಲೇ ಕಾಫಿ ಬೆಳೆಯಲ್ಲಿ ಉಂಟಾಗುವ ನಷ್ಟದ ಬಗ್ಗೆ ಸಮೀಕ್ಷೆ ನಡೆಸುವಂತೆ ಬೆಳೆಗಾರ ಸಂಘಟನೆಗಳಿಂದ ಕಾಫಿ ಮಂಡಳಿ ಮತ್ತು ಕಂದಾಯ ಇಲಾಖೆಯನ್ನು ಗಮನ ಸೆಳೆಯಲಾಗಿದೆ ಎಂದರು. ಒಟ್ಟಾರೆ ವಾಡಿಕೆಗಿಂತ 1 ತಿಂಗಳು ಮುಂಚಿತವಾಗಿಯೇ ಅಕಾಲಿಕ ಮಳೆ ಪ್ರಾರಂಭವಾಗಿದ್ದರಿಂದ 90%ಕ್ಕಿಂತಲೂ ಹೆಚ್ಚಿನ ಬೆಳೆಗಾರರು ಆಯಾ ಕಾಲಘಟ್ಟಕ್ಕೆ ತಕ್ಕಂತೆ ನಿರ್ವಹಿಸಬೇಕಾದ ಕೆಲಸ ಕಾರ್ಯಗಳನ್ನು ಮಾಡಲು ಸಾಧ್ಯವಾಗಿರುವುದಿಲ್ಲ ಎಂದರು. ಈ ವರ್ಷ ಈಗಾಗಲೇ ಕೇವಲ 25 ದಿನಗಳಲ್ಲಿ ವಾರ್ಷಿಕ ವಾಡಿಕೆ ಮಳೆಯಲ್ಲಿ 50% ಮಳೆಯಾಗಿರುವುದು ಗಮನಾರ್ಹ. ಈಗಾಗಲೇ ಅತಿಯಾದ ಮಳೆಯಿಂದ ಕಾಫಿ ಬೆಳೆಯಲ್ಲಿ ಕೊಳೆ ರೋಗ ಉಂಟಾಗಿದ್ದು, ಹೆಚ್ಚಿನ ಪ್ರಮಾಣದಲ್ಲಿ ಕಾಫಿ ನೆಲಕ್ಕುದುರಿದೆ, ಉದುರುತ್ತಿದೆ. ಇದರ ಬಗ್ಗೆ ಕಾಫಿ ಮಂಡಳಿ ಮತ್ತು ಕಂದಾಯ ಇಲಾಖೆ ಅಧಿಕಾರಿಗಳು ಜಂಟಿಯಾಗಿ ಸಮೀಕ್ಷೆ ನಡೆಸಿ ಸರ್ಕಾರಕ್ಕೆ ವರದಿ ಸಲ್ಲಿಸಿ ಉಂಟಾಗಿರುವ ನಷ್ಟಕ್ಕೆ ಸೂಕ್ತ ಪರಿಹಾರ ಒದಗಿಸಿಕೊಡಬೇಕಾಗಿ ಈ ಮೂಲಕ ಒತ್ತಾಯಿಸುತ್ತೇವೆ ಎಂದರು. ಪತ್ರಿಕಾಗೋಷ್ಠಿಯಲ್ಲಿ ಹಾಸನ ಜಿಲ್ಲಾ ಪ್ಲಾಂಟರ್ ಸಂಘದ ಅಧ್ಯಕ್ಷ ಎಎಸ್ ಪರಮೇಶ್, ಗೌರವ ಕಾರ್ಯದರ್ಶಿ ಕೆಬಿ ಲೋಕೇಶ್, ಖಜಾಂಚಿ ಎಂಜೆ ಸಚಿನ್, ಮೇಘರಾಜ್ ಇತರರು ಉಪಸ್ಥಿತರಿದ್ದರು. HCN ನ್ಯೂಸ್ ಹಾಸನ್. ನಾವಿವತ್ತು ತಮ್ಮ ಮುಂದೆ ಮಲೆನಾಡಿನ ಕಾಫಿ ಬೆಳೆಯುವ ಪ್ರದೇಶಗಳಲ್ಲಿ ನಾವೀಗ ಎದುರಿಸ್ತಾ ಇರುವಂಥ ಸಮಸ್ಯೆಗಳ ಬಗ್ಗೆ ಬೆಳಕು ಚೆಲ್ಲೋದಕ್ಕೆ ಸರ್ಕಾರದ ಮಟ್ಟದಲ್ಲಿ ನಮ್ಮ ಅಹವಾಲು ಅಥವಾ ನಮ್ಮ ಅಳಲನ್ನು ತೋಡ್ಕೊಳ್ಳೋದಕ್ಕೆ ನಮ್ಮ ಪತ್ರಕರ್ತ ಮಿತ್ರರ ಸಹಕಾರವನ್ನು ಕೋರಿ ನಿಮ್ಮ ಮುಂದೆ ನಾವು ಕೂತಿದ್ದೀವಿ. ಮೊದಲನೇದಾಗಿ ಬಹುಶಃ ಇತ್ತೀಚಿನ ತಲೆಮಾರು 96-97ನೇ ಇಸ್ವಿ ನಂತರ ಈವರೆಗೆ ಈ ವರ್ಷದಂಥ ಡೋಲಾಯಮಾನ ಪರಿಸ್ಥಿತಿ ಅಂದರೆ ಸೈಕ್ಲೋನ್ ಯಾವುದು ಅಥವಾ ಇಲ್ಲಿ ನಡೆದಿರುವಂಥ ಅತಿವೃಷ್ಟಿ ಯಾವುದು, ಯಾವ ಕ್ಷಣದಲ್ಲಿ ನಮಗೆ ಮುಂಗಾರು ಪ್ರವೇಶ ಆಯಿತು ಅನ್ನೋದ್ರ ಬಗ್ಗೆ ಯಾವುದೇ ಖಚಿತವಾದಂಥ ಒಂದು ಡಿಫ್ರೆನ್ಸಿಯೇಷನ್ ಇಲ್ಲದಲೇ ಈ ಸರಿ ಮಳೆಗಾಲ ನಮಗೆ ಕಾಲಿಟ್ಟಿದೆ. ಒಂದು ಸಣ್ಣ ಉದಾಹರಣೆ ಹೇಳಬೇಕು ಅಂತ ಹೇಳಿದ್ರೆ, ಸಕಲೇಶಪುರ ತಾಲೂಕಿನ ಹೆತ್ತೂರು ಭಾಗದ 3 ಗ್ರಾಮಗಳಲ್ಲಿ ಈ ವರ್ಷ ಇವತ್ತಿನ ಬೆಳಗಿನವರೆಗೂ ಹತ್ತಿಹಳ್ಳಿಯಲ್ಲಿ 105 ಅಂಗುಲ ಮಳೆ ಆಗಿದೆ. HCN ನ್ಯೂಸ್ನಲ್ಲಿ ಈಗ ಒಂದು ಪುಟ್ಟ ಬ್ರೇಕ್. ಬ್ರೇಕ್ನ ನಂತರ HCN ನ್ಯೂಸ್ಗೆ ಸ್ವಾಗತ. ಪತ್ರಿಕಾ ದಿನಾಚರಣೆ ಅಂಗವಾಗಿ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘ ಮತ್ತು ಆಲೂರು ಪತ್ರಕರ್ತರ ಸಂಘದ ಸಹಯೋಗದಲ್ಲಿ ಪತ್ರಕರ್ತರಿಗೆ ಜೂನ್ 28ರ ಶನಿವಾರದಂದು 2ನೇ ವರ್ಷದ ಕೆಸರುಗದ್ದೆ ಕ್ರೀಡಾಕೂಟ ಆಯೋಜಿಸಲಾಗಿದೆ ಎಂದು ಪತ್ರಕರ್ತರ ಸಂಘದ ಜಿಲ್ಲಾ ಘಟಕದ ಅಧ್ಯಕ್ಷ ಕೆಎಚ್ ವೇಣುಕುಮಾರ್ ತಿಳಿಸಿದರು. ಹಾಸನದಲ್ಲಿ ಮಾತನಾಡಿದ ಅವರು, ಆಲೂರು ತಾಲೂಕಿನ ಬ್ಯಾಡರಹಳ್ಳಿಯಲ್ಲಿ ಬೆಳಗ್ಗೆ 10 ಗಂಟೆಗೆ ಕ್ರೀಡಾಕೂಟ ಉದ್ಘಾಟನೆಯನ್ನ ಮಾಜಿ ಶಾಸಕ ಎಟಿ ರಾಮಸ್ವಾಮಿ ನೆರವೇರಿಸಲಿದ್ದಾರೆ. ಸಂಸದ ಶ್ರೇಯಸ್ ಪಟೇಲ್, ಮಾಜಿ ಶಾಸಕರಾದ ಎಚ್ಎಂ ವಿಶ್ವನಾಥ್, ಎಚ್ಕೆ ಕುಮಾರಸ್ವಾಮಿ, ಕಾಂಗ್ರೆಸ್ ಮುಖಂಡ ಮುರಳಿ ಮೋಹನ್, ಮಹಾನಗರ ಪಾಲಿಕೆ ಮಹಾಪೌರ ಚಂದ್ರೇಗೌಡ, ಪತ್ರಕರ್ತರ ಸಂಘದ ರಾಜ್ಯ ಘಟಕದ ಅಧ್ಯಕ್ಷ ಶಿವಾನಂದ ತಗಡೂರು, ಕಾರ್ಯಕಾರಿ ಸಮಿತಿ ಸದಸ್ಯ ಎಚ್ಬಿ ಮದನಗೌಡ, ಜಿಲ್ಲಾ ಪತ್ರಕರ್ತರ ಸಂಘದ ಮಾಜಿ ಅಧ್ಯಕ್ಷ ರವಿ ನಾಕಲ್ಗೂಡು ಹಾಗೂ ಇತರೆ ಗಣ್ಯರು ಭಾಗವಹಿಸಲಿದ್ದಾರೆ ಎಂದರು. ಕ್ರೀಡಾಕೂಟಕ್ಕೆ ಜಿಲ್ಲೆಯ ಎಲ್ಲಾ ಪತ್ರಕರ್ತರು ಆಗಮಿಸಿ ಕ್ರೀಡಾಕೂಟವನ್ನು ಯಶಸ್ವಿಗೊಳಿಸಬೇಕು ಮತ್ತು ಎಲ್ಲರೂ ಕ್ರೀಡಾಕೂಟಕ್ಕೆ ಪೂರಕವಾದ ಉಡುಪಿನೊಂದಿಗೆ ಆಗಮಿಸುವಂತೆ ಮನವಿ ಮಾಡಿದರು. ಕೆಸರುಗದ್ದೆ ಕ್ರೀಡಾಕೂಟದಲ್ಲಿ ಹಗ್ಗ ಜಗ್ಗಾಟ, ವಾಲಿಬಾಲ್, ಕೆಸರುಗದ್ದೆ ಓಟದ ಸ್ಪರ್ಧೆ ಸೇರಿದಂತೆ ಇತರೆ ಕ್ರೀಡೆಗಳು ಜರುಗಲಿವೆ. ಜಿಲ್ಲೆಯ ಎಲ್ಲ ಪತ್ರಕರ್ತರು ಸರಿಯಾದ ಸಮಯಕ್ಕಾಗಮಿಸುವ ಮೂಲಕ ಕ್ರೀಡಾಕೂಟ ಯಶಸ್ವಿಗೊಳಿಸುವಂತೆ ಮನವಿ ಮಾಡಿದರು. ಪತ್ರಿಕಾಗೋಷ್ಠಿಯಲ್ಲಿ ಜಿಲ್ಲಾ ಪತ್ರಕರ್ತರ ಸಂಘದ ಉಪಾಧ್ಯಕ್ಷ ಎಚ್ಡಿ ಮೋಹನ್ ಕುಮಾರ್, ಕಾರ್ಯದರ್ಶಿ ಪಿಎ ಶ್ರೀನಿವಾಸ್, ಸಿಬಿ ಸಂತೋಷ್ ಸೇರಿದಂತೆ ಕಾರ್ಯಕಾರಿ ಸಮಿತಿ ಸದಸ್ಯರು ಮತ್ತು ಹಿರಿಯ ಕಿರಿಯ ಪತ್ರಕರ್ತರು ಹಾಜರಿದ್ದರು. HCN ನ್ಯೂಸ್ ಹಾಸನ್. ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘ ಏನು ಕಳೆದ ವರ್ಷದಿಂದ ಆರಂಭಿಸಿರ್ತಕ್ಕಂಥ ಒಂದು ಕೆಸರುಗದ್ದೆ ಸ್ಪರ್ಧೆ ಕ್ರೀಡಾಕೂಟವನ್ನು ನಾಳೆ ಅಂದರೆ ಜೂನ್ 28ರ ಶನಿವಾರ ಆಲೂರು ತಾಲೂಕಿನ ಬೈರಾಪುರ ಸಮೀಪದ ಬ್ಯಾಡರಹಳ್ಳಿ ಗ್ರಾಮದಲ್ಲಿ ಕಳೆದ ವರ್ಷ ಯಾವ ಜಾಗದಲ್ಲಿ ಏನು ಕ್ರೀಡಾಕೂಟವನ್ನು ನಡೆಸಲಾಗಿದ್ದು ಅದೇ ಸ್ಥಳದಲ್ಲಿ ಕ್ರೀಡಾಕೂಟವನ್ನು ಈ ಬಾರಿ ಕೂಡ ಕೆಸರುಗದ್ದೆ ಕ್ರೀಡಾಕೂಟವನ್ನು ಆಯೋಜಿಸಲಾಗಿದೆ. ಆಲೂರು ತಾಲೂಕು ಪತ್ರಕರ್ತರ ಸಂಘದ ಸಹಯೋಗದೊಂದಿಗೆ ಈ ಕೆಸರುಗದ್ದೆ ಕ್ರೀಡಾಕೂಟವನ್ನು ಹಮ್ಮಿಕೊಂಡಿದ್ದು ಜಿಲ್ಲೆಯ ಎಲ್ಲ ಕಾರ್ಯನಿರತ ಪತ್ರಕರ್ತರು ಕೂಡ ಈ ಕ್ರೀಡಾಕೂಟದಲ್ಲಿ ತಾವು ಸಂಪೂರ್ಣವಾಗಿ ತೊಡಗಿಸಿಕೊಳ್ಳುವ ಮೂಲಕ ಒಂದು ದಿನ ಈ ಒಂದು ಕೆಸರುಗದ್ದೆಯಲ್ಲಿ ಮಿಂದು ಹೇಳತಕ್ಕಂಥ ಒಂದು ಚಟುವಟಿಕೆಯಲ್ಲಿ ನಾವೆಲ್ಲರೂ ತೊಡಗೋಣ ಅಂತ ಹೇಳ್ತಾ ಈ ಕ್ರೀಡಾಕೂಟಕ್ಕೆ
ಮಾಜಿ ಶಾಸಕರು ಹಾಗೂ ಸಜ್ಜನ ರಾಜಕಾರಣಿಗಳು ಅಂತ ಹೆಸರಾಗಿರ್ತಕ್ಕಂಥ AT ರಾಮಸ್ವಾಮಿ ಅವರು ಈ ಕ್ರೀಡಾಕೂಟಕ್ಕೆ ಚಾಲನೆ ನೀಡ್ತಾರೆ. ಹಾಗೆ ಈ ಸಂದರ್ಭದಲ್ಲಿ ದಿವ್ಯ ಸಾನ್ನಿಧ್ಯವನ್ನು ನಮ್ಮ ಹಾಸನದ ಆದಿಚುಂಚನಗಿರಿ ಶಾಖಾ ಮಠದ ಶ್ರೀ ಶಂಭುನಾಥ ಸ್ವಾಮೀಜಿ ಅವರು ವಹಿಸ್ತಾರೆ. ಅವರೊಂದಿಗೆ ನಮ್ಮ ಹಿರಿಯ ಪತ್ರಕರ್ತರಾದಂಥ ಮಂಜುನಾಥ ದತ್ತ ಅವರು ಕೂಡ ನಮ್ಮೊಂದಿಗೆ ಇರ್ತಾರೆ. ಜಿಲ್ಲೆಯ ಎಲ್ಲ ಕಾರ್ಯನಿರತ ಪತ್ರಕರ್ತರು ಕೂಡ ಈ ಸಂದರ್ಭಕ್ಕೆ ಸಾಕ್ಷಿಯಾಗಬೇಕು ಮತ್ತು ಈ ಪತ್ರಕರ್ತರ ಈ ಕೆಸರುಗದ್ದೆಯ 2ನೇ ವರ್ಷದ ಈ ಕೆಸರುಗದ್ದೆ ಕ್ರೀಡಾಕೂಟವನ್ನು ಯಶಸ್ವಿಗೊಳಿಸಬೇಕಂತ ಹೇಳಿ ನಾನು ಈ ಮೂಲಕ ತಮ್ಮಲ್ಲೆಲ್ಲ ಕೇಳ್ಕೊತೀನಿ. ರಾಷ್ಟ್ರೀಯ ಹಬ್ಬಗಳ ಆಚರಣಾ ಸಮಿತಿಯ ಹಾಗೂ ತಾಲೂಕು ಒಕ್ಕಲಿಗರ ಸಂಘದ ವತಿಯಿಂದ ಪಟ್ಟಣದ ಒಕ್ಕಲಿಗರ ಸಮುದಾಯ ಭವನದಲ್ಲಿ 516ನೇ ನಾಡಪ್ರಭು ಕೆಂಪೇಗೌಡರ ಜಯಂತಿ ಆಚರಿಸಲಾಯಿತು. ಈ ಸಂದರ್ಭದಲ್ಲಿ ಶಾಸಕ ಸಿಮೆಂಟ್ ಮಂಜುನಾಥ್ ಮಾತನಾಡಿ, ಇತಿಹಾಸ ತಿಳಿಯದವ ಇತಿಹಾಸ ಸೃಷ್ಟಿಸಲು ಸಾಧ್ಯವಿಲ್ಲ ಎಂಬುದಕ್ಕೆ ಸಾಕ್ಷಿಯಾಗಿ ಕೆಂಪೇಗೌಡರು 500 ವರ್ಷಗಳ ಹಿಂದೆಯೇ ಜನ ವಾಸ ಮಾಡಲು ಅನುಕೂಲಕರವಾದ ಬಡಾವಣೆಗಳ ನಿರ್ಮಾಣ ಮಾಡಿ ರಸ್ತೆ, ಕೆರೆಕಟ್ಟೆ, ವ್ಯಾಪಾರಕ್ಕೆ ಅನುಕೂಲವಾಗುವಂತೆ ಬೆಂಗಳೂರು ಅಭಿವೃದ್ಧಿ ಮಾಡಿ ಇಂದಿಗೂ ಅವರ ಆಡಳಿತ ಮಾಡಿದ ರೀತಿ ಮಾದರಿಯಾಗಿದೆ ಎಂದರು. ಉಪವಿಭಾಗಾಧಿಕಾರಿ ಕುಮಾರಿ ಡಾ ಶ್ರುತಿ ಮಾತನಾಡಿ, ಕೋಟ್ಯಾಂತರ ಜನ ವಾಸ ಮಾಡಲು 500 ವರ್ಷಗಳ ಹಿಂದೆಯೇ ರಸ್ತೆ, ಬಡಾವಣೆ, ನಗರಾಭಿವೃದ್ಧಿ ಮಾಡಿ ಉತ್ತಮ ಆಡಳಿತ ನಡೆಸಿದ ಮಹಾನ್ ವ್ಯಕ್ತಿ ಎಂದು ಹೇಳಿದರು. ತಾಲೂಕು ಒಕ್ಕಲಿಗರ ಸಂಘದ ಅಧ್ಯಕ್ಷರು ಮಾಜಿ ಶಾಸಕರಾದ ಎಚ್ಎಂ ವಿಶ್ವನಾಥ್ ಮಾತನಾಡಿ, ಒಬ್ಬ ವ್ಯಕ್ತಿಯ ಸಾಧನೆಗಳನ್ನು ವರ್ಷಕ್ಕೆ ಒಂದು ಬಾರಿಯಾದರೂ ನೆನಪಿಸಿಕೊಳ್ಳುವ ದೃಷ್ಟಿಯಿಂದ ಜಯಂತಿಯನ್ನ ಸರ್ಕಾರ ಆಚರಿಸುತ್ತದೆ. ಸಕಲೇಶಪುರದಲ್ಲಿ ಹೇಮಾವತಿ ಪ್ರತಿಮೆ, ಬುದ್ಧ, ಬಸವಣ್ಣ, ಅಂಬೇಡ್ಕರ್ ಹಾಗೂ ಕೆಂಪೇಗೌಡರ ಪ್ರತಿಮೆ ನಿರ್ಮಾಣ ಮಾಡಿದ್ದು ಈ ಸಮಾಜದ ಮಹಾನ್ ಪುರುಷರ ಇತಿಹಾಸ ಇತ್ತೀಚಿನ ದಿನಗಳಲ್ಲಿ ಎಷ್ಟು ಜನರು ಅಳವಡಿಸಿಕೊಂಡಿದ್ದಾರೆ, ಕೆಲವು ಜನಗಳಾದರೂ ಅಳವಡಿಸಿಕೊಳ್ಳಬೇಕು. ನಮ್ಮ ಸಂಘ ಕೆಂಪೇಗೌಡ ಪ್ರತಿಮೆ ಮಾಡಿರೋ ಜಾಗ ಮೊದಲು ಡ್ರಗ್ ಮತ್ತು ಅನೈತಿಕ ಚಟುವಟಿಕೆ ತಾಣವಾಗಿದ್ದು ಈಗ ಸುಸಜ್ಜಿತ ಜಿಮ್, ಪಾರ್ಕ್ ನಿರ್ಮಾಣ ಮಾಡಿ ಆರೋಗ್ಯ ಕಾಪಾಡಿಕೊಳ್ಳುವ ಉತ್ತಮ ಜಾಗವಾಗಿದೆ ಎಂದರು. ಸಂಪನ್ಮೂಲ ವ್ಯಕ್ತಿ ಸಿದ್ದೇಶ್ ಮಾತನಾಡಿ, ಕೆಂಪೇಗೌಡರು ಬೆಂಗಳೂರು ನಿರ್ಮಾಣ ಮಾಡಲು 5 ವಿಷಯಗಳನ್ನು ಗಮನದಲ್ಲಿಟ್ಟುಕೊಂಡು ಕೋಟೆ, ಪೇಟೆ, ಕೆರೆಕಟ್ಟೆ, ಗುಡಿ, ರಸ್ತೆ, 5 ಕಡೆ ಹೆಬ್ಬಾಗಿಲು ನಿರ್ಮಿಸಿ ವಿದೇಶಿ ವ್ಯಾಪಾರ ಮಾಡಲು ಆಹ್ವಾನಿಸಿ ಜಾತಿಗೆ ಸಂಬಂಧಿಸಿದ ಬಳೆಪೇಟೆ, ಚಿಕ್ಕಪೇಟೆ, ನಗರಪೇಟೆ, ದೋಬಿಘಾಟ್, ಕುಂಬಾರಪೇಟೆ ಮೊದಲಾದ 54 ಜಾತಿ ಆಧಾರಿತ ಕಸುಬಿನ ಆಧಾರದ ಮೇಲೆ ಪೇಟೆ ಅಂದೇ ನಿರ್ಮಾಣ ಮಾಡಿದ ನಾಡಪ್ರಭು ಕೆಂಪೇಗೌಡರು ಅವರ ದೂರದೃಷ್ಟಿಯಿಂದ ನಿರ್ಮಿಸಿದ್ದರೆಂದು ಈ ಸಂದರ್ಭದಲ್ಲಿ ಉಪನ್ಯಾಸ ನೀಡಿದರು. ಈ ಕಾರ್ಯಕ್ರಮದ ವೇದಿಕೆಯಲ್ಲಿ ಡಿವೈಎಸ್ಪಿ ಪ್ರಮೋದ್, ತಹಸೀಲ್ದಾರ್ ಅರವಿಂದ್, ಒಕ್ಕಲಿಗರ ಸಂಘದ ಕಾರ್ಯದರ್ಶಿ ಮರಗತ್ತೂರು ಉಮೇಶ್, ಉಪಾಧ್ಯಕ್ಷ ನಂದಿಕೃಪಾ ರಾಜು, ಪುರಸಭಾ ಅಧ್ಯಕ್ಷರಾದ ಜ್ಯೋತಿರಾಜ್ಕುಮಾರ್, ತಾಲೂಕು ಕಾರ್ಯನಿರ್ವಹಣಾ ಅಧಿಕಾರಿ ಗಂಗಾಧರ್, ಕ್ಷೇತ್ರ ಶಿಕ್ಷಣಾಧಿಕಾರಿ ಕವಿತಾ, ಪುರಸಭಾ ಮುಖ್ಯಾಧಿಕಾರಿ ಮಹೇಶ್ವರಪ್ಪ, ಎಡೆಹಳ್ಳಿ ಮಂಜುನಾಥ್, ಟಿಎಪಿಸಿ ಎಂಎಸ್ ಅಧ್ಯಕ್ಷ ಶಶಿಧರ್ ಉಪಸ್ಥಿತರಿದ್ದರು. HCN ನ್ಯೂಸ್, ಸಕಲೇಶಪುರ. ನಾನು ನಿನ್ನೆ ಕೇಳಿದೆ, ಬೈಕ್ ಹಿಂದೆ ತೂಕ ಕೊಟ್ಟು ಲಾರಿನಲ್ಲಿ ಡೀಸೆಲ್ ತಗೊಂಡು ಹೋಗುತ್ತೆ ನಮ್ಮ ಪೊಲೀಸರು ಹೇಳಿದ್ದಾರೆ. ಹಿಡಿತಾನೇ ಇದ್ದಾರೆ, ಅದೇ ಕಳ್ಳರು ಅದರದ್ದೇ ಗ್ಯಾಂಗ್ ಹಿಡಿತಾನೇ ಇದೆ, ಮಾಡ್ತಾನೇ ಇದೆ, ಹಿಡಿತಾನೇ ಇದೆ, ಮಾಡ್ತಾನೇ ಇದೆ. ಕೆಂಪೇಗೌಡನ ಆಡಳಿತ ನೀವು ಕೊಡಬೇಕು ಅಂದರೆ ತಲೆ ಹಾಕಬೇಕು. ಒಂದು ತಪ್ಪು ಒಬ್ಬ ಮನುಷ್ಯ ಒಂದ್ಸರಿ ಮಾಡಿದರೆ ಅದು ಅಪರಾಧ ಅಲ್ಲ. ಅದೇ ತಪ್ಪನ್ನ ಮಾಣೇಸ ಮಾಡಿದರೆ ಅಪರಾಧ ಆಗುತ್ತೆ. ಯಾವಾಗಂದ್ರೆ ಒಂದು ತಪ್ಪಿಗಲ್ಲ, ಅದೇ ತಪ್ಪನ್ನು ಮತ್ತೆ ಮಾಡಿದರೆ ಅಪರಾಧ. ನಾನು ನಿಮ್ಮ ಮುಖಾಂತರ ಕೆಂಪೇಗೌಡರನ್ನು ಕಾಣಬೇಕು ಅಂದರೆ ಈ ಥರ ಹೀನಸ್ ಪ್ರಕಾರಗಳು, ಈ ಥರದ ಸಮಸ್ಯೆಗಳನ್ನು ಬುಡಸಹಿತ ಕಿತ್ತು ಹಾಕೋದನ್ನ ಇಲಾಖೆ ಮಾಡಿದರೆ ಕೆಂಪೇಗೌಡ ಜಯಂತಿಗೆ ಗೌರವ ಬರುತ್ತೆ. ಸತ್ಯ ಯಾಕೆ ಅಂತ ಹೇಳಿದರೆ 400 ವರ್ಷಗಳ ಹಿಂದೆ, 450 ವರ್ಷಗಳ ಹಿಂದೆ ಅವರು ಮಾಡಿರ್ತಕ್ಕಂಥ ಕೆಲಸ ಇವತ್ತು ನಾವು ಮಾತಾಡ್ತಾ ಇದ್ದೀವಿ. ಏಕೆಂದ್ರೆ ಒಬ್ಬ ವ್ಯಕ್ತಿಯ 500 ವರ್ಷಗಳ ಕಳೆದರೂ ಕೂಡ ಒಬ್ಬ ವ್ಯಕ್ತಿಯ ಹೆಸರನ್ನು ಇವತ್ತು ನೆನ್ಕೊಳ್ಕೋಬೇಕು ಅಂತ ಹೇಳಿದ್ರೆ ಅವರು ಮಾಡಿರ್ತಕ್ಕಂಥ ಕೆಲಸ, ಅವರು ಕೊಟ್ಟಿರ್ತಕ್ಕಂಥ ಈ ನಾಡಿನ ಕೊಡುಗೆಯನ್ನು ನಾವು ಸ್ಮರಿಸಬೇಕಾಗುತ್ತೆ. ಇವತ್ತು ನಾನೆಲ್ಲೋ ವಿದೇಶ ಪ್ರವಾಸಕ್ಕೆ ಹೋದಂಥ ಸಂದರ್ಭದಲ್ಲಿ ತಾವು ಎಲ್ಲಿಯವರು ಕೇಳಿದಾಗ ನಾವು ಬ್ಯಾಂಗ್ಳೂರು ಅಂತ ಹೇಳಿ ಹೆಮ್ಮೆಯಿಂದ ಹೇಳಲಿಕ್ಕೆ ಇವತ್ತು ಕಾರಣಕರ್ತ ಯಾರು ಅಂತ ಹೇಳಿದ್ರೆ ನಿಜವಾಗ್ಲೂ ಹೇಳಬೇಕು ಅದು ಕೆಂಪೇಗೌಡರು ಅಂತ ಹೇಳಿ ನಾನು ತುಂಬಾ ಹೆಮ್ಮೆಯಿಂದ ಹೇಳಲಿಕ್ಕೆ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಏಕೆಂದ್ರೆ ನಾಡಪ್ರಭು ಕೆಂಪೇಗೌಡರ ಜನ್ಮದಿನದ ಅಂಗವಾಗಿ ಬೇಲೂರು ಪಟ್ಟಣದ ಹೃದಯ ಭಾಗದಲ್ಲಿರುವ ಕೆಂಪೇಗೌಡರ ಪ್ರತಿಮೆಗೆ ಶಾಸಕರು ಹಾಗೂ ಗಣ್ಯರಿಂದ ಪುಷ್ಪನಮನ ಅರ್ಪಿಸಲಾಯಿತು. ಬೆಂಗಳೂರು ನಿರ್ಮಾತೃ ನಾಡಪ್ರಭು ಕೆಂಪೇಗೌಡರ ದೂರದೃಷ್ಟಿ, ಜನಪರ ಆಡಳಿತ ಸ್ಮರಣೀಯ. ನಾಡಿನ ಪ್ರತಿಯೊಬ್ಬ ಪ್ರಜೆ ಸ್ಮರಿಸುವ ಅಪ್ರತಿಮ ಗುಣವುಳ್ಳ ಮೌಲ್ಯಾಧಾರಿತ ವ್ಯಕ್ತಿತ್ವವುಳ್ಳ ಕೆಂಪೇಗೌಡರು ಎಂದಿಗೂ ಚಿರಸ್ಥಾಯಿಯಾಗಲು ಅವರ ಆದರ್ಶವನ್ನು ಪಾಲಿಸಬೇಕೆಂದು ಬೇಲೂರು ಶಾಸಕ ಎಚ್ ಕೆ ಸುರೇಶ್ ಕರೆ ನೀಡಿದರು.
ನಾಡಪ್ರಭು ಕೆಂಪೇಗೌಡರ 516ನೇ ಜನ್ಮದಿನದ ಅಂಗವಾಗಿ ಬೇಲೂರು ಪಟ್ಟಣದ ಹೃದಯ ಭಾಗದಲ್ಲಿರುವ ಕೆಂಪೇಗೌಡರ ಪ್ರತಿಮೆಗೆ ಪುಷ್ಪನಮನ ಸಲ್ಲಿಸಿದ ಬಳಿಕ ಮಾತನಾಡಿದ ಅವರು, ಕೆಂಪೇಗೌಡರು ಬೆಂಗಳೂರನ್ನ ರಾಜಧಾನಿಯನ್ನಾಗಿ ಮಾಡೋದ್ರೊಂದಿಗೆ ಎಲ್ಲಾ ಜಾತಿ ಸಮುದಾಯದ ಜನರಿಗೆ ಆರ್ಥಿಕ ಶಕ್ತಿಯನ್ನ ತುಂಬಲು ಪ್ರತ್ಯೇಕವಾದ ಪೇಟೆಗಳನ್ನು ನಿರ್ಮಿಸಿದ ಹೆಗ್ಗಳಿಕೆ ಅವರಿಗೆ ಸಲ್ಲುತ್ತದೆ. ಯಂತ್ರೋಪಕರಣಗಳು ಇಲ್ಲದ ಕಾಲಘಟ್ಟದಲ್ಲಿ ಅವರು ನಿರ್ಮಿಸಿದ ಕೆರೆಕಟ್ಟೆಗಳು ಇಂದಿಗೂ ನೀರಾವರಿ ಸೌಲಭ್ಯ ನೀಡುತ್ತಿವೆ ಎಂದರು. ಇಂದು ಸರ್ಕಾರದ ವತಿಯಿಂದ ಸಾಂಕೇತಿಕವಾಗಿ ಕಾರ್ಯಕ್ರಮ ನಡೆಸಿದ್ದು, ಒಕ್ಕಲಿಗ ಸಮಾಜದಿಂದ ಇದೇ ಜೂನ್ 30ರಂದು ಬೇಲೂರಿನಲ್ಲಿ ಅದ್ದೂರಿ ಕೆಂಪೇಗೌಡರ ಜಯಂತಿ ಆಚರಿಸಲಾಗುತ್ತದೆ ಎಂದರು. ಕೆಂಪೇಗೌಡರ ಸೇವಾ ಸಮಿತಿ ಅಧ್ಯಕ್ಷ ಹಾಗೂ ಡಿಸಿಸಿ ಬ್ಯಾಂಕ್ ನಿರ್ದೇಶಕ ಎಂಎ ನಾಗರಾಜ್ ಮಾತನಾಡಿ, ನಾಡಪ್ರಭು ಕೆಂಪೇಗೌಡರು ಎಂದಿಗೂ ಒಂದು ಜಾತಿ, ಧರ್ಮ, ವರ್ಗಕ್ಕೆ ಸೀಮಿತವಾಗದೆ ಸರ್ವರಿಗೂ ಜನಪರ ಆಡಳಿತ ನೀಡಿದ್ದಾರೆ. ಇಂತಹ ಮಹಾನ್ ಪುರುಷರ ವ್ಯಕ್ತಿತ್ವ ಮತ್ತು ಆಡಳಿತ ವೈಖರಿ ಸರ್ವರಿಗೂ ಮಾದರಿಯಾಗಲಿ ಎಂಬ ನಿಟ್ಟಿನಲ್ಲಿ ವಿಶ್ವ ಪ್ರವಾಸಿ ತಾಣ ಬೇಲೂರಿನಲ್ಲಿ ಅವರ ಪ್ರತಿಮೆಯನ್ನ ಸ್ಥಾಪಿಸಿ ಅಂದಿನಿಂದ ಅವರ ಜನ್ಮದಿನವನ್ನು ಆಚರಿಸುತ್ತಾ ಬಂದಿದೆ. ಜೂನ್ 30ರಂದು ನಡೆಯುವ ಕೆಂಪೇಗೌಡರ ಅದ್ದೂರಿ ಜಯಂತಿಯನ್ನ ಪೂಜ್ಯ ಶ್ರೀ ಶಂಭುನಾಥ ಸ್ವಾಮೀಜಿಗಳ ನೇತೃತ್ವದಲ್ಲಿ ಆಚರಿಸುವ ಹಿನ್ನೆಲೆ ಸರ್ವರು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಬೇಕೆಂದು ತಿಳಿಸಿದರು. ಈ ಸಂದರ್ಭದಲ್ಲಿ ತಹಸೀಲ್ದಾರ್ ಎಂ ಮಮತಾ, ಪುರಸಭಾ ಮಾಜಿ ಅಧ್ಯಕ್ಷ ಎಆರ್ ಅಶೋಕ್, ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಎಂಜೆ ನಿಶಾಂತ್, ಯುವ ಘಟಕದ ಗೌರವಾಧ್ಯಕ್ಷ ಸಿಎಂ ಪೃಥ್ವಿ, ಮಾರುತಿ, ಚಂದ್ರು, ಕಸಪಾಧ್ಯಕ್ಷ ಮಾನಾ ಮಂಜೇಗೌಡ, ಮಾಜಿ ಜಿಲ್ಲಾ ಪಂಚಾಯಿತಿ ಸದಸ್ಯ ಸಿಎಸ್ ಪ್ರಕಾಶ್, ಮುಖಂಡ ಬಿರಟೆಮನೆ ಸುರೇಶ್, ಯುವ ವೇದಿಕೆ ಅಧ್ಯಕ್ಷ ಯುವರಾಜೇಗೌಡ, ಪ್ರಧಾನ ಕಾರ್ಯದರ್ಶಿ ಗಣೇಶ್, ಉಪಾಧ್ಯಕ್ಷ ಎಂಡಿ ದಿನೇಶ್, ಅಭಿಗೌಡ, ಪುಟ್ಟಸ್ವಾಮಿಗೌಡ, ಲೋಹಿತ್, ಮಹೇಶ್ ಗೌಡ ಹಾಜರಿದ್ದರು. ಹೆಚ್ಐಎನ್ ನ್ಯೂಸ್, ಬೇಲೂರು. 516ನೇ ವರ್ಷದ ಜನ್ಮ ಶುಭಾಶಯವನ್ನು ಕೋರ್ತಾ, ವಿಶೇಷವಾಗಿ ನಾಡನ್ನು ಕಟ್ಟದಂತಹ ಇವತ್ತು ರಾಜಧಾನಿ ಈ ಮಟ್ಟಕ್ಕೆ ದೇಶವನ್ನು ಗುರುತಿಸ್ತಕ್ಕಂಥ ಕರ್ನಾಟಕ ಬೆಳೆದಿದೆ ಅಂದರೆ ಇದಕ್ಕೆ ಕೆಂಪೇಗೌಡರ ಒಂದು ಸಾಧನೆ ಅತ್ಯಗತ್ಯ ಅಂತಕ್ಕಂಥದ್ದನ್ನು ಈ ಸಂದರ್ಭದಲ್ಲಿ ಭಾವಿಸ್ತಾ, ಇವತ್ತು 516ನೇ ಕೆಂಪೇಗೌಡ ಜಯಂತಿಯನ್ನು ನಾವು ಬೇಲೂರಿನಲ್ಲಿ ಸಾಂಪ್ರದಾಯಿಕವಾಗಿ ಸರ್ಕಾರಿ ಕಾರ್ಯಕ್ರಮ ಆಗಿರೋದ್ರಿಂದ ಮಾಲಾರ್ಪಣೆ ಮಾಡುವುದರ ಮುಖಾಂತರ ಆಚರಣೆಯನ್ನು ಮಾಡ್ತಾ ಇದ್ದೀವಿ. ಬೇಲೂರಿನ ಎಲ್ಲ ಸಂಘ ಸಂಸ್ಥೆಗಳು, ಕೆಂಪೇಗೌಡ ಹಿತರಕ್ಷಣಾ ಸಮಿತಿ, ಯುವ ಹಿತರಕ್ಷಣಾ ಹೆಚ್ಐಎನ್ ನ್ಯೂಸ್ನಲ್ಲಿ ಈಗ ಒಂದು ಪುಟ್ಟ ಬ್ರೇಕ್. ಹಾಸನದಲ್ಲಿ 28 ವರ್ಷಗಳಿಂದ ಜನತೆಗೆ ಅತ್ಯುತ್ತಮವಾದ ವೈದ್ಯಕೀಯ ಸೇವೆಯನ್ನು ನೀಡುತ್ತಿರುವ ಹೇಮಾವತಿ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಹಾಸನ. ನಮ್ಮಲ್ಲಿ ದಿನದ 24 ಗಂಟೆಯೂ ಆಕ್ಸಿಡೆಂಟಲ್ ಇಂಜುರೀಸ್ ಮತ್ತು ಎಮರ್ಜೆನ್ಸಿ ಸರ್ವಿಸ್ಗಳನ್ನು ಹೊಂದಿದೆ. ಹೇಮಾವತಿ ಆಸ್ಪತ್ರೆಯ ಡಾಕ್ಟರ್ ನಿಖಿಲ್ ಆರ್ಭಟ್ ರವರು ಎಂಎಸ್ ಆರ್ಥೋಪೆಡಿಕ್ನಲ್ಲಿ ಚಿನ್ನದ ಪದಕ ಪಡೆದು ಸಿಂಗಾಪುರ್ ಜನರಲ್ ಹಾಸ್ಪಿಟಲ್ನಲ್ಲಿ ಫೆಲೋಶಿಪ್ ಇನ್ ಜಾಯಿಂಟ್ ರಿಪ್ಲೇಸ್ಮೆಂಟ್ ಸರ್ಜರಿಯ ಪದವಿ ಪಡೆದು ಸೇವೆಯನ್ನ ಸಲ್ಲಿಸಿರುತ್ತಾರೆ. ನಮ್ಮಲ್ಲಿ ಆಂಬ್ಯುಲೆನ್ಸ್ ಸೇವೆಯೂ ಲಭ್ಯ. ಇನ್ನೇಕೆ ತಡ? ನೀವು ಯಾವುದೇ ಮೂಳೆ ಸಮಸ್ಯೆ ಹೊಂದಿದರೆ ಇಂದೇ ಭೇಟಿ ನೀಡಿ. ಹೇಮಾವತಿ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್, ಉತ್ತರ ಬಡಾವಣೆ, ಹಾಸನ. ಬ್ರೇಕ್ನ ನಂತರ ಹೆಚ್ಐಎನ್ ನ್ಯೂಸ್ಗೆ ಸ್ವಾಗತ. ಬಡವರು, ದೀನ ದಲಿತರು ಸೇರಿದಂತೆ ಎಲ್ಲ ಸಮಾಜದವರು ಹಾಗೂ ವರ್ಗದವರು ಜೀವಿಸಲು, ಜೀವನವನ್ನು ಕಟ್ಟಿಕೊಳ್ಳಲು ಅವಕಾಶ ಮಾಡಿಕೊಟ್ಟಿರುವ, ಬೆಂಗಳೂರು ಕಟ್ಟಿದಂತಹ ಮಹಾನ್ ನಾಯಕ ನಾಡಪ್ರಭು ಕೆಂಪೇಗೌಡರೆಂದು ಸಂಸದ ಎಂ ಶ್ರೇಯಸ್ ಪಟೇಲ್ ಕೆಂಪೇಗೌಡರನ್ನು ಸ್ಮರಿಸಿದರು. ಆಲೂರು ಪಟ್ಟಣದ ಒಕ್ಕಲಿಗರ ಸಮುದಾಯ ಭವನದಲ್ಲಿ ಹಮ್ಮಿಕೊಳ್ಳಲಾಗಿದ್ದ ಶ್ರೀ ಕೆಂಪೇಗೌಡರ 516ನೇ ಜಯಂತಿ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದರು. ನಾಡಪ್ರಭು ಕೆಂಪೇಗೌಡರು ಕೇವಲ ಒಂದು ಸಮಾಜಕ್ಕೆ ಹಾಗೂ ವರ್ಗಕ್ಕೆ ಸೀಮಿತವಾದವರಲ್ಲ, ಅವರು ಸರ್ವವ್ಯಾಪ್ತಿಯಾಗಿದ್ದಾರೆ. ಈ ಕಾರ್ಯಕ್ರಮದಲ್ಲಿ ಎಲ್ಲಾ ಸಮಾಜದ ಮುಖಂಡರುಗಳನ್ನು ಕರೆದು ಜಾತ್ಯತೀತವಾಗಿ ಕಾರ್ಯಕ್ರಮ ಮಾಡುತ್ತಿರುವುದು ಒಂದು ಅರ್ಥಗರ್ಭಿತವಾದ ಸಮಾರಂಭವಾಗಿದೆ ಎಂದರು. ಶಾಸಕ ಸಿಮೆಂಟ್ ಮಂಜು ಮಾತನಾಡಿ, ಈ ರಾಜ್ಯದ 1.5 ಕೋಟಿ ಜನಸಂಖ್ಯೆ ಇವತ್ತು ಬೆಂಗಳೂರಿನ ನಗರ ಒಂದರಲ್ಲೇ ವಾಸ ಮಾಡುತ್ತಿದ್ದಾರೆ. ಅಂತಹ ಬೆಂಗಳೂರು ನಗರವನ್ನು ನಿರ್ಮಾಣ ಮಾಡಿದಂತಹ ದೂರದೃಷ್ಟಿಯುಳ್ಳಂತಹ ಜನಗಳು ವಾಸ ಮಾಡೋಕೆ, ವ್ಯಾಪಾರ ಮಾಡಲು, ಕುಡಿಯುವ ನೀರಿಗೆ ಕೆರೆಕಟ್ಟೆಗಳನ್ನು ಸ್ಥಾಪಿಸಿದ ಕೀರ್ತಿ ನಾಡಪ್ರಭು ಕೆಂಪೇಗೌಡರಿಗೆ ಸಲ್ಲುತ್ತದೆ. ಅಧಿಕಾರ ಯಾರಿಗೂ ಕೂಡ ಶಾಶ್ವತವಲ್ಲ. ಆದರೆ ಕೆಂಪೇಗೌಡರು ತಮ್ಮ ಅಧಿಕಾರದಲ್ಲಿ ಇದ್ದಂತಹ ಅವಧಿಯಲ್ಲಿ ಇಡೀ ವಿಶ್ವವೇ ಬೆಂಗಳೂರಿನ ಕಡೆ ತಿರುಗಿ ನೋಡುವಂತೆ ಈ ನಾಡನ್ನು ನಿರ್ಮಿಸಿದಂತಹ ಕೀರ್ತಿ ನಾಡಪ್ರಭು ಕೆಂಪೇಗೌಡರಿಗೆ ಸಲ್ಲುತ್ತದೆ ಎಂದರು. ಮಾಜಿ ಸಚಿವ ಎಚ್ ಕೆ ಕುಮಾರಸ್ವಾಮಿ ಮಾತನಾಡಿ, ನಾವು ಯಾವುದೇ ಸರ್ಕಾರವಿರಲಿ, ಯಾವುದೇ ಪಕ್ಷದ ಸರ್ಕಾರವಿರಲಿ, ಕೆಂಪೇಗೌಡರ ಆಡಳಿತವನ್ನ ಮಾದರಿಯಾಗಿ ಇಟ್ಟುಕೊಂಡು ಬಡವರ, ದೀನ ದಲಿತರ, ಮಧ್ಯಮ ವರ್ಗದವರ ಏಳಿಗೆಗೆ ಶ್ರಮಿಸಬೇಕೆಂದು ಹೇಳಿದರು. ಕಾರ್ಯಕ್ರಮದಲ್ಲಿ ಕಾಂಗ್ರೆಸ್ ಮುಖಂಡ ಮುರಳಿ ಮೋಹನ್, ತಾಲೂಕು ಒಕ್ಕಲಿಗರ ಸಂಘದ ಅಧ್ಯಕ್ಷ ಎಚ್ಪಿ ಮೋಹನ್, ರಾಜ್ಯ ಒಕ್ಕಲಿಗರ ಸಂಘದ ನಿರ್ದೇಶಕ ರಘುಗೌಡ, ಪ್ರಭಾರ ತಹಸೀಲ್ದಾರ್ ಮೋಹನ್ ಕುಮಾರ್, ತಾಲೂಕು ಪಂಚಾಯಿತಿ ಇಒ ಸುಬ್ರಹ್ಮಣ್ಯ ಶರ್ಮಾ, ಬಿಇಒ ಕೃಷ್ಣೇಗೌಡ, ಒಕ್ಕಲಿಗ ಸಂಘದ ಉಪಾಧ್ಯಕ್ಷ ಕೆಎಸ್ ಮಂಜೇಗೌಡ,
ತಾಲೂಕು ಒಕ್ಕಲಿಗರ ಸಂಘದ ಖಜಾಂಚಿ ಶಾಂತಕೃಷ್ಣ, ವೀರಶೈವ ಮಹಾಸಭಾ ಅಧ್ಯಕ್ಷ ರೇಣುಕುಮಾರ್, ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾದ ಅಧ್ಯಕ್ಷ ಅಜಿತ್, ಜಿಲ್ಲಾ ಹಿಂದುಳಿದ ವರ್ಗಗಳ ಮುಖಂಡ ಬಿಸಿ ಶಂಕರಾಚಾರ್, ದಲಿತ ಮುಖಂಡರಾದ ವೆಂಕಟಯ್ಯ, ಬಸವರಾಜು, ಕನ್ನಡ ಸಾಹಿತ್ಯ ಪರಿಷತ್ ಮಾಜಿ ಅಧ್ಯಕ್ಷ ಗುಲಾಂ ಸತ್ತಾರ್ ಸೇರಿದಂತೆ ವಿವಿಧ ಸಂಘಟನೆಗಳ ಮುಖಂಡರು ಮತ್ತು ಸಮಾಜ ಬಾಂಧವರು ಉಪಸ್ಥಿತರಿದ್ದರು. HCN ನ್ಯೂಸ್ ಆಲೂರು. ಹಾಸನ ನಗರದ ಹಾಸನಾಂಬ ಕಲಾಕ್ಷೇತ್ರದಲ್ಲಿ ಜೂನ್ 29ರಂದು ಡಾಕ್ಟರ್ ಎಚ್.ಎಸ್. ವೆಂಕಟೇಶ್ ಮೂರ್ತಿ ಅವರಿಗೆ ಗೀತೆ ನಮನ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಎಂದು ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷ ಡಾಕ್ಟರ್ ಎಚ್.ಎಲ್. ಮಲ್ಲೇಶ್ ಗೌಡ ತಿಳಿಸಿದರು. ಹಾಸನದಲ್ಲಿ ಗುರುವಾರ ಮಾತನಾಡಿ, ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್, ಸ್ಕಾಲರ್ಸ್ ಇಂಟರ್ನ್ಯಾಷನಲ್ ಶಾಲೆ ಮತ್ತು ಜ್ಞಾನಧಾರೆ, ಜ್ಞಾನ ದೀಕ್ಷಾ ಪ್ಯಾರಾಮೆಡಿಕಲ್ ಕಾಲೇಜ್ ಆಶ್ರಯದಲ್ಲಿ ಗೀತನಮನ ಕಾರ್ಯಕ್ರಮ ಏರ್ಪಡಿಸಲಾಗಿದ್ದು, ಇದಕ್ಕಾಗಿ ಎಲ್ಲಾ ಸಿದ್ದತೆ ನಡೆದಿದೆ. ಗಾಯನಕ್ಕೂ ಮುನ್ನ ಸ್ಥಳೀಯ ಶಾಸಕ ಎಚ್.ಪಿ. ಸ್ವರೂಪ್ರಕಾಶ್, ಸಂಸದ ಶ್ರೇಯಸ್ ಪಟೇಲ್ ಹಾಗೂ ಜಿಲ್ಲಾಧಿಕಾರಿ ಲತಾಕುಮಾರಿ ಕೆಎಸ್ ಪುಷ್ಪಾರ್ಚನೆ ಮಾಡುವರು ಎಂದರು. ಗಾಯನದಲ್ಲಿ ಬನುಮ ಗುರುದತ್, ವಾಣಿ ನಾಗೇಂದ್ರ, ಹೇಮಾ ಗಣೇಶ್ ಮತ್ತು ಮಂಜುನಾಥ್ ಭಾಗಿಯಾದರೆ ಕವಿ ಕಾವ್ಯ ಪರಿಚಯವನ್ನ ಡಾಕ್ಟರ್ ಎಚ್.ಎಲ್. ಮಲ್ಲೇಶ್ ಗೌಡ, ಹಿರಿಯ ಸಾಹಿತಿಗಳಾದ ಶೈಲಜಾ ಹಾಸನ್, ಸುಶೀಲಾ ಸೋಮಶೇಖರ್ ಮಾಡಿಕೊಡುವರು. ಜಿಲ್ಲೆಯ ಹಿರಿಯ ಸಾಹಿತಿಗಳು, ಪರಿಷತ್ತಿನ ಸದಸ್ಯರು, ಜಿಲ್ಲಾ ತಾಲೂಕು ಕಸಾಪ ಪದಾಧಿಕಾರಿಗಳು ಮತ್ತು ಪ್ರೀತಿಯ ಎಲ್ಲ ಕನ್ನಡ ಮನಸ್ಸುಗಳು ಭಾಗಿಯಾಗಬೇಕೆಂದು ಕೋರಿದ್ರು. ಅದೇ ದಿನ ಬೆಳಗ್ಗೆ ಬಳ್ಳಾರಿ ಜಿಲ್ಲೆ ಸಂಡೂರಿನಲ್ಲಿ ಕೇಂದ್ರ ಕಸಾಪ ಸರ್ವ ಸದಸ್ಯರ ಸಭೆ ನಡೆಯಲಿದೆ. ಈ ಸಂದರ್ಭದಲ್ಲಿ ನಡೆಯುವ ಕಾರ್ಯಕಾರಿ ಸಮಿತಿ ಸಭೆಯಲ್ಲಿ ವರ್ಷಾಂತ್ಯದಲ್ಲಿ ನಡೆಯುವ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರನ್ನಾಗಿ ಅಂತಾರಾಷ್ಟೀಯ ಬುಕರ್ ಪ್ರಶಸ್ತಿ ವಿಜೇತರಾದ ಹಾಸನ ಜಿಲ್ಲೆಯ ಹೆಮ್ಮೆಯ ಸಾಹಿತಿ ಭಾನು ಮುಷ್ತಾಕ್ ಅವರನ್ನು ಆಯ್ಕೆ ಮಾಡುವಂತೆ ಮನವಿ ಮಾಡಲಾಗುವುದೆಂದು ಹೇಳಿದರು. ಇದೇ ವೇಳೆ ಕೇಂದ್ರ ಕಸಾಪ ಅಧ್ಯಕ್ಷ ಡಾ ಮಹೇಶ್ ಜೋಶಿ ಅವರು ಸರ್ವಾಧಿಕಾರಿ ಆಡಳಿತ ನಡೆಸುತ್ತಿದ್ದಾರೆ ಎಂಬ ಆರೋಪವನ್ನ ಅಲ್ಲಗೆಳೆದ ಮಲ್ಲೇಶ್ ಗೌಡ್ರು ಲೆಕ್ಕಪತ್ರ ನೀಡಿಕೆ ವಿಚಾರ ಮುಂದಿಟ್ಟು ವಿವಿಧೆಡೆ ನಡೆಯುತ್ತಿರುವ ಪ್ರತಿಭಟನೆ ಮತ್ತು ಅಪಾದನೆಗಳಲ್ಲಿ ಹುರುಳಿಲ್ಲ ಎಂದು ಉತ್ತರಿಸಿದರು. ಮಾತ್ರವಲ್ಲದೆ ಮಹೇಶ್ ಜೋಶಿ ಅವರಿಗೆ ನೀಡಿದ ಸ್ಥಾನಮಾನವನ್ನ ರಾಜ್ಯ ಸರ್ಕಾರ ಕಸಿದುಕೊಂಡಿದ್ದಕ್ಕೆ ನನ್ನ ವಿರೋಧವಿದೆ ಎಂದರು. ಪತ್ರಿಕಾಗೋಷ್ಠಿಯಲ್ಲಿ ಕಸಾಪ ಜಿಲ್ಲಾ ಗೌರವ ಕಾರ್ಯದರ್ಶಿ ಬಿಆರ್ ಬೊಮ್ಮೇಗೌಡ, ಸಂಘಟನಾ ಕಾರ್ಯದರ್ಶಿಗಳಾದ ಡಾ ಚಂದ್ರಶೇಖರ್, ಶಂಕರ್, ರಾಜ್ಯ ಪರಿಷತ್ ಸದಸ್ಯ ಹೆತ್ತೂರು ನಾಗರಾಜ್, ತಾಲೂಕು ಅಧ್ಯಕ್ಷ ಮಮತೇಶ್ ಇತರರು ಉಪಸ್ಥಿತರಿದ್ದರು. HCN ನ್ಯೂಸ್ ಹಾಸನ್. ಇವತ್ತು 2 ಅಂಶಗಳನ್ನ ನಿಮ್ಮ ಮುಂದೆ ಪ್ರಸ್ತಾಪ ಮಾಡಕ್ಕಿದೆ. ಒಂದು, ಇದೇ ತಿಂಗಳು 29ನೇ ತಾರೀಕು ಬಳ್ಳಾರಿ ಜಿಲ್ಲೆಯ ಸಂಡೂರಿನಲ್ಲಿ ನಡೀತಾ ಇರತಕ್ಕಂತಹ ಕನ್ನಡ ಸಾಹಿತ್ಯ ಪರಿಷತ್ತಿನ ಸರ್ವ ಸದಸ್ಯರ ಸಭೆ. ಆ ಬಗ್ಗೆ ಒಂದಷ್ಟು ಗೊಂದಲ ಇತ್ತು ಅನ್ನೋ ಕಾರಣಕ್ಕಾಗಿ ಸ್ಪಷ್ಟೀಕರಣ ಕೊಡುವಂಥದ್ದು ಅನಿವಾರ್ಯ ಆಗಿತ್ತು. ಈಗಾಗಲೇ ಸಭೆಯ ಒಂದು ಮಾಹಿತಿಯನ್ನು ಪತ್ರಿಕೆಯಲ್ಲಿ ಮತ್ತು ನಮ್ಮ ಪರಿಷತ್ತಿನ ಕಚೇರಿಯಲ್ಲಿ ನಾವು ಪ್ರಕಟಿಸಿದ್ದೀವಿ. ಆದರೂ ಕೂಡ ಕೆಲವೊಮ್ಮೆ ನಿನ್ನೆ ಮೊನ್ನೆ ಕೆಲವು ಪತ್ರಿಕೆಗಳಲ್ಲಿ ಆ ಸಭೆ ನಡೆಯೋದು ಅನುಮಾನ ಅನ್ನೋ ರೀತಿಯ ಸುದ್ದಿಗಳು ಬಂದಿದ್ದವು. ಯಾಕೆಂದರೆ ಅಲ್ಲಿ ಕೆಲವರು ಹೋಗಿ ದೂರನ್ನು ಕೊಟ್ಟು 4 ಲಕ್ಷಕ್ಕೂ ಹೆಚ್ಚು ಸಂಖ್ಯೆ ಇರ್ತಕ್ಕಂಥ ಸರ್ವ ಸದಸ್ಯರ ಸಭೆಯನ್ನು ಒಂದು ಕಲ್ಯಾಣ ಮಂಟಪದಲ್ಲಿ ಕರೀತಾ ಇದ್ದೀರಿ, ಅದೆಷ್ಟು ಮಟ್ಟಿಗೆ ಬಂದೋಬಸ್ತ್ ಮಾಡಲಿಕ್ಕಾಗುತ್ತೆ, ಹಾಗೆ ಹೀಗೆ ಅನ್ನುವಂಥ ತಕರಾರನ್ನು ಎತ್ತಿ ಸ್ವಲ್ಪ ಗೋಜಲಾಗಿತ್ತು. ಅದಕ್ಕೆ ಸಂಬಂಧಪಟ್ಟ ಹಾಗೆ ನಮ್ಮ ರಾಜ್ಯಾಧ್ಯಕ್ಷರು ಇದುವರೆಗಿನ ಸಭೆ ಎಷ್ಟು ನಡೆದಿದ್ದಾವೆ ಅಷ್ಟೂ ನಡೆದಿರ್ತಕ್ಕಂಥ ಸಭೆಗಳಲ್ಲಿ ಭಾಗವಹಿಸುವಂಥ ಸರ್ವ ಸದಸ್ಯರ ಸಂಖ್ಯೆ ಗರಿಷ್ಠ ಎಷ್ಟಾಗಿದೆ, ಈ ಸಲ ಮನೆ ಬಾಗಿಲಿಗೆ ಆರೋಗ್ಯ ಸೇವೆ ನೀಡೋದೇ ನಮ್ಮ ಉದ್ದೇಶವಾಗಿದೆ ಎಂದು ನಾರಾಯಣ ಹೆಲ್ತ್ ಕೇರ್ ಶಿಬಿರದ ವ್ಯವಸ್ಥಾಪಕ ದೇವರಾಜ್ ನಾಯಕ್ ತಿಳಿಸಿದರು. ಬೇಲೂರು ಪಟ್ಟಣದ ಸರ್ಕಾರಿ ಆಸ್ಪತ್ರೆ ಮುಂಭಾಗ ಓಲ್ವಾ ಗ್ರೂಪ್ಸ್, ನಾರಾಯಣ ಹೆಲ್ತ್ ಕೇರ್ ಹಾಗೂ ಸರ್ಕಾರಿ ಆರೋಗ್ಯ ಇಲಾಖೆ ವತಿಯಿಂದ ಆಯೋಜಿಸಿದ್ದ ಹೃದ್ರೋಗ ಮತ್ತು ಕ್ಯಾನ್ಸರ್ ತಪಾಸಣಾ ಆರೋಗ್ಯ ವಾಹನಕ್ಕೆ ಚಾಲನೆ ನೀಡಿ ಮಾತನಾಡಿದ ಅವರು, ಇತ್ತೀಚಿನ ದಿನಗಳಲ್ಲಿ ಹೃದಯಕ್ಕೆ ಸಂಬಂಧಿಸಿದ ಕಾಯಿಲೆ ಬಹುದೊಡ್ಡ ಕಾಯಿಲೆಯಾಗಿದ್ದು, ಬಡ ಜನರು, ಕೂಲಿ ಕಾರ್ಮಿಕರಿಗೆ ಇದರ ಅರಿವು ಅತಿ ಮುಖ್ಯವಾಗಿರುವುದರಿಂದ ಗ್ರಾಮೀಣ ಭಾಗದ ಮನೆ ಬಾಗಿಲಿಗೆ ವೈದ್ಯಕೀಯ ಸೌಲಭ್ಯ ನೀಡುವ ವಿಶೇಷ ಕಾರ್ಯಕ್ರಮ ಇದಾಗಿದ್ದು, ಸರ್ಕಾರ ರಾಜ್ಯದ ಎಲ್ಲಾ ತಾಲೂಕು ಕೇಂದ್ರಗಳಲ್ಲಿ ಇದರ ಬಗ್ಗೆ ಅರಿವು ಮೂಡಿಸುವ ಕೆಲಸ ಮಾಡುತ್ತಿದೆ. ಆದ್ದರಿಂದ ನಮ್ಮ ನಾರಾಯಣ ಆಸ್ಪತ್ರೆ ವತಿಯಿಂದ ಪ್ರತಿ ತಾಲೂಕು ಕೇಂದ್ರಗಳಲ್ಲಿ ಸಂಚರಿಸಿ ಪ್ರತಿನಿತ್ಯ 100ಕ್ಕೂ ಹೆಚ್ಚು ರೋಗಿಗಳ ತಪಾಸಣೆ ನಡೆಸುತ್ತಿದ್ದು, ಈಗಾಗಲೇ 70ಕ್ಕೂ ಹೆಚ್ಚು ಶಿಬಿರಗಳನ್ನು ಮುಗಿಸಿದ್ದು, ಉತ್ತಮ ವೈದ್ಯಕೀಯ ಸಿಬ್ಬಂದಿಗಳ ಜೊತೆಗೆ ಪ್ರತಿಯೊಬ್ಬ ನಾಗರಿಕರ ಹೃದಯ ಸಂಬಂಧಿಸಿದ ಕಾಯಿಲೆಗಳ ಬಗ್ಗೆ ಆರೋಗ್ಯ ತಪಾಸಣೆ ನಡೆಸುವುದರ ಜೊತೆಗೆ ವೈದ್ಯಕೀಯ ನೆರವು ನೀಡುತ್ತಿದ್ದೇವೆ ಎಂದ ಅವರು, ಇತ್ತೀಚಿನ ದಿನಗಳಲ್ಲಿ ಕೆಲಸದ ಒತ್ತಡದಿಂದ ಆರೋಗ್ಯದ ಬಗ್ಗೆ ಹೆಚ್ಚಿನ ಕಾಳಜಿ ವಹಿಸದೇ ಇರುವುದರಿಂದ 10 ಕಾಯಿಲೆಗಳಿಗೆ ತುತ್ತಾಗುತ್ತಿದ್ದಾರೆ. ಕ್ಯಾನ್ಸರ್ ಬಗ್ಗೆ ಅರಿವು ಮೂಡಿಸುತ್ತಿದ್ದು, ಯಾರೂ ಸಹ ಭಯಭೀತರಾಗದೆ ಆರೋಗ್ಯ ತಪಾಸಣೆ ಶಿಬಿರದಲ್ಲಿ ಪಾಲ್ಗೊಳ್ಳುವ ಮೂಲಕ ಉತ್ತಮ ಆರೋಗ್ಯವಂತರಾಗಿ ಎಂದು ಮನವಿ ಮಾಡಿದರು.
ತಾಲೂಕು ಆಡಳಿತ ವೈದ್ಯಾಧಿಕಾರಿ ಡಾಕ್ಟರ್ ಸುಧಾ ಮಾತನಾಡಿ, ಇದೊಂದು ಪ್ರತಿಷ್ಠಿತ ವೈದ್ಯಕೀಯ ಶಿಬಿರವಾಗಿದ್ದು ಇದರಲ್ಲಿ ಎಲ್ಲರೂ ತಮ್ಮ ಹೃದಯಕ್ಕೆ ಹಾಗೂ ಕ್ಯಾನ್ಸರ್ ತಪಾಸಣೆ ಉಚಿತವಾಗಿ ನಡೆಸುತ್ತಿರುವುದರಿಂದ ಯಾರೂ ಭಯಭೀತರಾಗದೆ ತಪಾಸಣೆ ಮಾಡಿಸಿಕೊಳ್ಳಿ. ಇತ್ತೀಚಿನ ದಿನಗಳಲ್ಲಿ ಯುವ ಜನಾಂಗದಲ್ಲಿ ಹೃದ್ರೋಗ ಸಮಸ್ಯೆ ಹೆಚ್ಚಾಗಿದ್ದು ಯಾರೂ ಸಹ ಭಯಭೀತರಾಗದೆ ಮಾನಸಿಕದ ಒತ್ತಡ ಕಡಿಮೆ ಮಾಡಿಕೊಂಡು ಜೀವನ ಸಾಗಿಸಬೇಕು. ಬೇಲೂರು ತಾಲೂಕಿನಲ್ಲಿ 100 ಜನ ನೋಂದಣಿ ಮಾಡಿಕೊಂಡಿದ್ದು ಈ ವಾಹನದಲ್ಲಿ ಎಕೋ ಬ್ರೆಸ್ಟ್ ಕ್ಯಾನ್ಸರ್, ಎಕ್ಸ್ರೇ, ಸ್ಕ್ರೀನಿಂಗ್ ಸೇರಿದಂತೆ ವಿವಿಧ ಪರೀಕ್ಷೆಗಳನ್ನು ಉಚಿತವಾಗಿ ಮಾಡುತ್ತಿದ್ದು ಎಲ್ಲರೂ ಸದುಪಯೋಗ ಪಡೆದುಕೊಳ್ಳಿ ಎಂದರು. ಇದೇ ವೇಳೆ ಹಿರಿಯ ಆರೋಗ್ಯ ನಿರೀಕ್ಷಕ ದಯಾನಂದ್, ಆರೋಗ್ಯ ಸಿಬ್ಬಂದಿಗಳಾದ ಗೋಪಿ, ಮಾಜಿ ಪುರಸಭೆ ಸದಸ್ಯ ಗುರುಪ್ರಸಾದ್ ಹಾಗೂ ಇತರರು ಹಾಜರಿದ್ದರು. HCN ನ್ಯೂಸ್, ಬೇಲೂರು. ಕೊಲಾಬ್ರೇಷನ್ ಸರ್ಕಾರ ಈ ಒಂದು ಪ್ರಾಯೋಜಿತ ಕಾರ್ಯಕ್ರಮಗಳು 2023ರಿಂದ ಎಲ್ಲ ಡಿಸ್ಟ್ರಿಕ್ಟ್ ವೈಸ್ ಮಾಡಿಕೊಂಡು ಈಗ ನಮ್ಮ ತಾಲೂಕಿಗೆ ಬಂದಿದೆ. ಯಾರಿಗೆ ನಿಜಕ್ಕೂ ಅವಶ್ಯಕತೆ ಇದೆ ಹಾರ್ಟ್ ಸಂಬಂಧಪಟ್ಟ ಪೇಷಂಟ್ಗೆ ಒಂದು ಪ್ರೀ ಸ್ಕ್ಯಾನಿಂಗ್ ಮಾಡಿ ರಿಪೋರ್ಟ್ ಎಲ್ಲ ಇಲ್ಲೇ ಕೊಡ್ತಾರೆ. ಹೆಚ್ಚಿನ ಚಿಕಿತ್ಸೆಗಾಗಿ ಅವರೇ ರೆಫರ್ ಮಾಡಿಕೊಂಡು ಟ್ರೀಟ್ಮೆಂಟ್ ಕೊಡೋ ವ್ಯವಸ್ಥೆ ಇದೆ. ನಮ್ಮಲ್ಲಿ ಇವತ್ತು ಈ ಕಾರ್ಯಕ್ರಮ ನಡೆಯುತ್ತೆ. ಈಗ ಆಲ್ರೆಡಿ ಬರ್ತಾರೆ. ಇಲ್ಲಿ ನಾವು ಅದನ್ನು ಟೆಸ್ಟ್ ಮಾಡ್ತೀವಿ. ಇಲ್ಲಿಂದ ಟೆಸ್ಟ್ ಆದಮೇಲೆ ಅವ್ರಿಗೆ ಸಿಗುವಂಥ ರಿಪೋರ್ಟ್ ಏನಿದೆ ಅದನ್ನು ಫರ್ದರ್ ಟ್ರೀಟ್ಮೆಂಟಿಗೆ ಎಲ್ಲಾದರೂ ಅವರು ಟ್ರೀಟ್ಮೆಂಟ್ ತಗೋಬೋದು. ಹಾಗಾಗಿ ಸಾರ್ವಜನಿಕರು ಇದನ್ನು ಸದುಪಯೋಗ ಪಡಿಸ್ಕೋಬೇಕು ಅಂತ ಕೇಳ್ಕೊಳ್ತಾರೆ. ಈಗಾಗಲೇ 4 ತಾಲೂಕು ಕವರ್ ಮಾಡಿದ್ದೀವಿ. ಇನ್ನು ಮುಂದಿನ ದಿನಗಳಲ್ಲಿ ಚನ್ನರಾಯಪಟ್ಟಣ ಆಗ್ಬೋದು, ಅರಸೀಕೆರೆ ಆಗ್ಬೋದು, ಹೊಳೆನರಸೀಪುರ ಆಗ್ಬೋದು, ಅದನ್ನು ಕೂಡ ನಾವು ಪ್ಲಾನ್ ಮಾಡ್ತೀವಿ. ರೋಗಿಗಳು ಸಿಕ್ಕಿದ್ದಾರೆ ಅವ್ರಿಗೆ ನಾವು ಫರ್ದರ್ ಟ್ರೀಟ್ಮೆಂಟಿಗೆ ನಾವು ರೆಫರ್ ಮಾಡಿದ್ದೀವಿ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಹಾಸನ ಜಿಲ್ಲಾದ್ಯಂತ ನಾಡಪ್ರಭು ಶ್ರೀ ಕೆಂಪೇಗೌಡರ ಜಯಂತಿ ಆಚರಣೆ, ಆಕರ್ಷಿಸಿದ ಸಾಂಸ್ಕೃತಿಕ ಕಲಾ ತಂಡಗಳು. 1 ವರ್ಷದೊಳಗೆ ನಗರದಲ್ಲಿ ಕಂಚಿನ ಪುತ್ಥಳಿ ಅನಾವರಣ, ಭರವಸೆ ನೀಡಿದ ಜನಪ್ರತಿನಿಧಿಗಳು. ಸರಿಯಾದ ರಸ್ತೆ ಇಲ್ಲದೆ ಪರದಾಡುತ್ತಿರುವ ಚಿನ್ನಹಳ್ಳಿ ಗ್ರಾಮಸ್ಥರು, ಕಣ್ಮುಚ್ಚಿ ಕುಳಿತ ಸ್ಥಳೀಯ ಶಾಸಕರು, ರಸ್ತೆ ಮಧ್ಯೆ ಬಾಳೆಗಿಡ ಹಾಗೂ ಸಸಿ ನೆಟ್ಟು ಧಿಕ್ಕಾರ ಕೂಗಿದ ಸ್ಥಳೀಯರು, ಚುನಾವಣೆ ಬಹಿಷ್ಕಾರದ ಎಚ್ಚರಿಕೆ ನೀಡಿದ ಗ್ರಾಮಸ್ಥರು. ಉದಯವಾರದ ಸರ್ಕಾರಿ ಆಯುರ್ವೇದ ಚಿಕಿತ್ಸಾಲಯಕ್ಕೆ ವೈದ್ಯರ ಕೊರತೆ, ಖಾಯಂ ವೈದ್ಯರು ಹಾಗೂ ಆಂಬ್ಯುಲೆನ್ಸ್ ವ್ಯವಸ್ಥೆ ಮಾಡಲು ಮನವಿ, ಸಮಸ್ಯೆ ಬಗೆಹರಿಸದಿದ್ದರೆ ಅಧ್ಯಕ್ಷ ಗಗನ್ ಹಾಡ್ಲಹಳ್ಳಿ ನೇತೃತ್ವದಲ್ಲಿ ಪ್ರತಿಭಟನೆಯ ಎಚ್ಚರಿಕೆ. ಎಷ್ಟೊತ್ತು ನೀವು ನೋಡಿದ್ದು ಹಾಸನದ ಸುದ್ದಿ ಅಂದ್ರೆ HCN ನ್ಯೂಸ್.